ಈಗ ಆಪರ್ಚುನಿಟಿ ನಾಕ್ ಸೈಡ್ ದ ಡೋರ್ ಇದೆ, ಬಟ್ ವಿ ಹ್ಯಾವ್ ಟು ಸೆಂಡ್ ದ ಲೊಕೇಶನ್. ಪ್ರಪಂಚ ಈಗ ಕಷ್ಟ ಪಡ್ತಾ ಇರೋವಾಗ ನಾವು ಒಬ್ಬರಾಗಿರ್ಬೇಕು. ಪೆಟ್ರೋಲ್ ರೇಟ್ ಜಾಸ್ತಿ ಯಾಕ್ರಿ ಆಯ್ತು, ಬುದ್ಧಿ ಇದೆಯಾ ನಿಮ್ಗೆ? ಹಿಂಗೆ ಎಲ್ಲಕ್ಕೂ ನಾವು ಖ್ಯಾತೆ ತೆಗಿತಾ ಇದ್ರೆ ಏನಾಗುತ್ತೆ ಅನ್ನೋಕ್ಕೆ ಕೊರತೆ ಇದೆ ಅಂದೆ. ಏನಂದ್ರೆ 2 ಊದಿನ ಕಡ್ಡಿ ಹಚ್ಚಿಟ್ಬಿಡಿ ಕಂಪ್ಲೀಟ್ ಆಗುತ್ತೆ ಅಂದೆ. ರೇಷನ್ ಕಾರ್ಡಲ್ಲಿ ಮಾತ್ರ ಅದ್ರ ಹೆಸರು ಇರಲ್ಲ, ಉಳಿದಂತೆ ಅಲ್ಲ ಅದು ಮನೆಯದೇ. ಅದು ಬಲಿ ಚಕ್ರವರ್ತಿಗೆ ಒಬ್ಬನೇ ನಾರಾಯಣ ಇದ್ದ, ಈಗ ಎಲ್ಲಿ ನೋಡಿದ್ರು ತುಳಿಯೋರೆ ಆಗ್ಬಿಟ್ಟಿದ್ದಾರೆ. ಈಗ ಆ ಹಾಸ್ಯವನ್ನ ಯು ಕ್ಯಾನಾಟ್ ಟ್ರಾನ್ಸ್ಲೇಟ್ ಇಟ್ ಇನ್ ಪುಟ್ ಇಟ್ ಅದರ್ ಲ್ಯಾಂಗ್ವೇಜ್. ಆರಾಮಿತ್ರ ಅಂತ ಗುರುಗಳು ಸಿಕ್ಕರೆ ಏನ್ ಬೇಕಾದ್ರೂ ಮಾಡ್ಬೋದು. ಮಾಸ್ತಿಯವರೇ ಬರೆದಿದ್ದಾರಲ್ಲ, ಅದಕ್ಕೆಲ್ಲ ಹಿಂಗೆ ಮಾಡಬೇಕು. ನಾನು ನೋಡು ಸತ್ತು ಯಾವಾಗ ಸತ್ತಿದ್ದವನು ಅದೇನೆ. ಈ ಸೆಕ್ಯುಲರ್ ಅಂತಲ್ಲಿ ಹೆಸರು ಬಂದ ಮೇಲೆ ಅದು ಮಾಡ್ಬೋದು, ಮಾಡ್ದೇನೋ ಇರ್ಬೋದು. ಬೇಡ ಯಾಕೆ ಸರ್, ನಿನ್ನ ತಲೆನೇ ಎಷ್ಟು ಬೆಲೆ ಬಾಳಲ್ಲ ಕಣ ಅಂದರು. ನೀವು ಸೆಲೆಕ್ಟ್ ಮಾಡಿದ ಕತೆಗೆ ನರಸಿಂಹಮೂರ್ತಿ ಅಂತ ಫೋನ್ ಬೋರ್ಡ್ ಹಾಕ್ತೀವಿ, ನಿಮ್ಮ ಹೆಸರು ಇಟ್ಬಿಟ್ರೆ ಬಕೀಟನ್ನ ಹಸುವಿನ ಕಾಲ್ ಮಧ್ಯೆ ಇಡೋಬಲ್ಲಿ ಹಿಂದೆ ಇಟ್ಬಿಟ್ರೆ ಅವ್ನು ತಂದು ಬಿಡ್ತಾನೆ, ನೀನು ಕುಡಿಬೇಕಾಗತ್ತೆ. ಆರ್ ಯು ರೆಡಿ ಅಂದ್ರು. MSN ಅವರ ಹಾಸ್ಯ ಇದೆಯಲ್ಲ, ಇದು ಬರೀ ಸ್ವದೇಶಕ್ಕೆ ಸೀಮಿತವಾಗಿಲ್ಲ. ಅವರು ಇದುವರೆಗೂ ಸುಮಾರು ಒಂದು 18ರಿಂದ 20 ವಿದೇಶಗಳಲ್ಲಿ ಹಾಸ್ಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಂದರೆ ಗಲ್ಫ್ ಕಂಟ್ರೀಸ್ ಇರ್ಬೋದು, ಅಮೇರಿಕಾ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ಈ ಕಡೆ ಆಗ್ನೇಯ ದೇಶಗಳು ಎಲ್ಲ ಕಡೆ ಹೋಗಿದ್ದಾರೆ. ಈ ಅಕ್ಕ ಸಮ್ಮೇಳನಗಳು ನಡೆಯುತ್ತಲ್ಲ, ಇತ್ತೀಚೆಗೆ ನಮ್ಮ ಕರ್ನಾಟಕದವರು ಬೇಕಾದಷ್ಟು ಜನ ಹೊರಗಡೆ ಹೋದವರು ಕನ್ನಡ ಸಂಘಗಳನ್ನು ಮಾಡಿಕೊಂಡು ಕನ್ನಡ ಸಾಹಿತ್ಯದ ಸೊಗಡನ್ನು ಅನುಭವಿಸೋದಕ್ಕೆ ಇಲ್ಲಿಂದಾನೇ ವಿದ್ವಾಂಸರನ್ನು ಕರೆಸ್ಕೊಳ್ತಾರೆ. MSN ಅವರಂಥ ನಗೆ ಬರಹಗಾರರನ್ನು, ನಗೆ ಭಾಷಣಕಾರರನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಕರೆಸ್ಕೊಂಡು ಮಾತಾಡಿಸ್ತಾರೆ. ಸರಿ, ಇವಾಗ ನೀವು ಈ ವಿದೇಶಗಳಲ್ಲಿ ನೀವು ಹೋದಾಗ ನೀವು ಹಾಸ್ಯ ಭಾಷಣಗಳನ್ನು ಮಾಡ್ತೀರಾ, ಅವರು ನಗುತ್ತಾರೆ. ಆದರೆ ಅಲ್ಲಿನ ಪರಿಸರಗಳಲ್ಲಿ ನೀವು ಹೋಗಿ ಮಾತಾಡುವಾಗ ಯಾವ ರೀತಿ ಹಾಸ್ಯ ತಾನಾಗೆ ಉತ್ಪತ್ತಿ ಆಗುತ್ತೆ, ಇದನ್ನೆಲ್ಲ ಕುರಿತು ಹೇಳಿ. ಅದನ್ನು ಕೇಳೋದಕ್ಕೆ ನಮಗೆ ಭಾಳ ಉತ್ಸಾಹ ಇದೆ. ಇಲ್ಲಂತೂ ನಿಮ್ಮನ್ನು ನಾವು ಕೇಳ್ತಾನೆ ಇರ್ತೀವಿ. ವಿದೇಶಗಳಲ್ಲಿ ಹೋದಾಗ ಅಲ್ಲಿನ ಪರಿಸರಗಳು, ಅಲ್ಲಿನ ಸಂದರ್ಭಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಅಂಥ ಕಡೆಗಳಲ್ಲಿ ನಿಮ್ಮದು ಹೇಗೆ ನಡೆಯುತ್ತೆ? ವಿದೇಶದಲ್ಲಿ ಅದು ನಮಗೆ ಒಂಥರ ಜನ ಹಾಸ್ಯ ಭಾಷಣ ಕೇಳಕ್ಕೆ ಸಿದ್ಧವಾಗಿರ್ತಾರೆ ಅವರು. ಹೀಗಾಗ್ಬಿಟ್ಟು ಭಾಳ ಚೆನ್ನಾಗಿ ರಿಸೀವ್ ಮಾಡ್ತಾರೆ ನಮ್ಮನ್ನ. ಮತ್ತು ಅಚ್ಚುಕಟ್ಟಾಗಿ ಸಮಾರಂಭ. ಕೆಲವು ಸಲ ಟಿಕೆಟೆಡ್ ಶೋ ಇರುತ್ತೆ, 500 ಸೀಟ್ ಅಂದರೆ 500 ಅಲ್ಲಿ ಇಡ್ಸೋದು ಆ ಥರ. ಆಮೇಲೆ ಸೋಲ್ಡ್ ಔಟ್ ಅಂತ ಹಾಕ್ತಾರೆ. ಅಕ್ಕ ಸಮ್ಮೇಳನಗಳು ಅಲ್ಲಿ ಇಲ್ಲಿ ಎಲ್ಲ ಕಡೆ ನೀವು ಹೇಳಿದ್ರಿ, ಹೌದು, ಎಲ್ಲ ಕಡೆ ಹೋಗ್ತಾ ಇರ್ತೀವಿ. ಕೆಲವು ಸಲ ನಾವು ಅಂದ್ಕೊಂಡಿದ್ದು ಅಲ್ಲಿ ಆಗೋದಿಲ್ಲ. ನಾವು ಏನೋ ಅಂದ್ಕೊಂಡಿರ್ತೀವಿ ಹೋಗಬೇಕು ಅಂತ, ಎಲ್ಲಕ್ಕೂ ಅದೃಷ್ಟ ಇರಬೇಕು. ಹಿಂಗಂತೀವಿ ಇದಿದ್ರೆ ನಿಮಗೆ ಅವಕಾಶ ಸಿಗುತ್ತೆ. ಕೈಗೆ ಬಂದಿದ್ದು ಬಾಯಿಗಿಲ್ಲ. ಆಪರ್ಚುನಿಟಿ ನಾಕ್ಸ್ ಅಟ್ ದ ಡೋರ್ ಅಂತ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ. ಮುಂಚೆ ಹಳೆ ಕಾಲಕ್ಕೆ ಅದು ಓಕೆ ಆಗಿತ್ತು, ನಮ್ಮ ಅಪ್ಪನ ಕಾಲಕ್ಕೆ. ಈಗ ಆಪರ್ಚುನಿಟಿ ನಾಕ್ಸ್ ಅಟ್ ದ ಡೋರ್ ಇದೆ, ಬಟ್ ವಿ ಹ್ಯಾವ್ ಟು ಸೆಂಡ್ ದ ಲೊಕೇಶನ್. ಅದಕ್ಕೆ ಇಲ್ಲ ಅಂದರೆ ಅದು ಬರೋಲ್ಲ. ಅದು ಇದಕ್ಕೊಂದು ಉದಾಹರಣೆ, ನನಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. 2020 ಏಪ್ರಿಲ್ ತಿಂಗಳು ಯುಗಾದಿ, ಏಪ್ರಿಲ್ ಮುಂಚೆ ಮಾರ್ಚ್ ಯುಗಾದಿ, ಏನು ಹೇಳಿ, ಕರೋನಾ. ಆ ಕರೋನಾ ಬರೋಕ್ಕೆ 3-4 ತಿಂಗಳ ಮುಂಚೆ ಲಂಡನ್ ಕನ್ನಡ ಸಂಘದವರು ನನ್ನ ಬುಕ್ ಮಾಡಿದ್ರು. ಸರ್, ಯುಗಾದಿಗೆ ನಿಮ್ಮದೇ ಸರ್ ಭಾಷಣ, ನಿಮ್ದು ಹಾಸ್ಯ ಭಾಷಣ 40 ನಿಮಿಷ, ನಿಮ್ಗೆ ಅದ್ದೂರಿ ಸನ್ಮಾನ ಸರ್, ಬಂದ್ಬಿಡಿ ಸರ್ ಅಂದರು. ಸರಿ ಅಂಥೇಳಿ ನಾವು ಕೂಡ ಸಿದ್ಧವಾದ್ವಿ. ಅದು ಡಿಸೆಂಬರ್ ತಿಂಗಳು ಶುರು ಆಗಿತ್ತು ಕರೋನಾ ಸೋಸವನ್ನು. ಜನವರಿ ಹೊತ್ತಿಗೆ ಜಾಸ್ತಿ ಆಯಿತು. ಫೆಬ್ರವರಿ ಹೊತ್ತಿಗೆ UK ಅಟ್ಯಾಕ್ ಆಗೋಯ್ತು ಫಸ್ಟ್. ಎಷ್ಟು ಅಟ್ಯಾಕ್ ಆಯಿತು ಅಂದರೆ ಇಡೀ UK, ಅದು ಇಂಗ್ಲೆಂಡ್ ಪ್ರದೇಶ, ಅಲ್ಲಿ ವಿಪರೀತ ಸಾವು ನೋವು ಆಯಿತು. ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಫೆಬ್ರವರಿ ಆದಮೇಲೆ ಅವ್ರು ಫೋನ್ ಮಾಡಿ, ಅಲ್ಲಿ ಕನ್ನಡ ಸಂಘದ ಅಧ್ಯಕ್ಷರು, ಕ್ಷಮಿಸಿ ಸರ್, ನಿಮ್ಮ ಯುಗಾದಿ ದಿನ ನಿಮ್ಮನ್ನ ಇಲ್ಲಿ ಕರೆಸಿ ನಿಮ್ಮ ಹಾಸ್ಯ ಭಾಷಣ ಕೇಳಬೇಕು, ನಿಮ್ಗೆ ಸನ್ಮಾನ ಮಾಡಬೇಕು, ಇವೆಲ್ಲ ನಾವು ಇಟ್ಕೊಂಡಿದ್ವಿ ಸರ್, ಇದು ಆಗ್ತಾ ಇಲ್ಲ ಸರ್ ಅಂದಾಗ ನನಗೆ ಬೇಜಾರಾಗೋಯ್ತು. ಏನ್ರಿ ಇದು, ಅಲ್ಲ ರೀ, ನಿಮಗೋಸ್ಕರವಾಗಿ ಡೇಟ್ ಯಾರಿಗೂ ಕೊಡದೆ ಇಟ್ಕೊಂಡಿದ್ದೀನಿ, ಕೇಳಬಾರ್ದಾಗೆ. ಯಾಕೆಂದರೆ ಪ್ರಪಂಚವೇ ಹಂಗಾಗಿರೋವಾಗ, ಪ್ರಪಂಚ ಈಗ ಕಷ್ಟ ಪಡ್ತಾ ಇರೋವಾಗ ನಾವು ಒಬ್ಬರಾಗಿರಬೇಕು. ಈಗ ಇಲ್ಲ ಅಂತಂದರೆ ಪೆಟ್ರೋಲ್ ರೇಟ್ ಜಾಸ್ತಿ ಯಾಕ್ರಿ ಆಯಿತು, ಬುದ್ಧಿ ಇದೆಯಾ ನಿಮಗೆ ಅಂದರೆ, ಅವ್ರಿಗೆ ಬುದ್ಧಿ ಇದೆಯಾ ಅಂತ ನಾನು ಕೇಳ್ತೀನಿ.
ಕೇಳೋ ಅದು ನಮ್ಮ ಕೈಲಿ ಇಲ್ಲ ಅದು. ಅಲ್ವಾ? ಅಲ್ಲಿ ಯಾವುದೋ ಒಂದು ಮೊನ್ನೆ ಸಿಡ್ಲು ಹೊಡೆದು 40 ಕುರಿಗಳು ಹೋಗ್ಬಿಡ್ತು. ಏನು ಹೇಳ್ತಾರೆ ಮೋದಿಯವರು ಇದ್ರ ಬಗ್ಗೆ? ಹವಾಮಾನ ಇಲಾಖೆ ಅವರ ಇದಕ್ಕೆ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟು ತಿಳಿಸ್ಬೇಕಾಗಿತ್ತು, ಈ ಏರಿಯಾಗೆ ಸಿಡ್ಲು ಹೊಡಿಯುತ್ತೆ, ಕುರಿಗಳು ತೊಗೊಂಡು ಹೋಗ್ಬೇಡಿ ಅಂತ. ನಮ್ಮ ಫ್ರೆಂಡ್ ಹೇಳಿದ್ದು. ಹಿಂಗೆ ಎಲ್ಲಕ್ಕೂ ನಾವು ಖ್ಯಾತೆ ತೆಗಿತಾ ಇದ್ರೆ ಏನಾಗುತ್ತೆ ಅನ್ನೋಕ್ಕೆ ನನ್ನ ಈ ಅನುಭವ ನಾನು ಹೇಳ್ತಾ ಇದ್ದೀನಿ. ಸರಿ, ನಾನು ಕೇಳುವಾಗ ಕೇಳಿದೆ, ಸರ್ ಎಲ್ಲ ಇರುತ್ತೆ ಸರ್ ಅಂದ ಅವನು. ಏನ್ರಿ ಇರುತ್ತೆ? ಫ್ಲೈಟ್ಸೇ ಇಲ್ಲ, ಯುಗಾದಿ ದಿನ ಹೆಂಗ್ರಿ ಬರೋಕ್ಕಾಗುತ್ತೆ? ಸರ್ ಯುಗಾದಿ ದಿನ ಈಗಾಗಲೇ ಅಲ್ಲಿ ಲಾಕ್ಡೌನ್ ಆಗಿದೆ, 5 ಜನದ ಮೇಲೆ ಸೇರೋಂಗಿಲ್ಲ. ಹೌದು, ನಮ್ಮಲ್ಲೂ ಅಷ್ಟೇ ಸರ್, 5 ಜನದ ಮೇಲೆ ಸೇರೋಂಗಿಲ್ಲ, ಎಲ್ಲ ಕಡೆ ಅಷ್ಟೇ. ಆಗ ಸರ್ ನಿಮ್ಮ ಹಾಸ್ಯ ಭಾಷಣ ಇರುತ್ತೆ, ನಿಮಗೆ ಸನ್ಮಾನ ಎಲ್ಲ ಆನ್ಲೈನು ಸರ್ ಅಂದರು. ನಾನು ಆನ್ಲೈನ್ ಸನ್ಮಾನ ಅಂತ ಅದೇ ವರ್ಷ 2020 ನವಂಬರ್ ತುಷಾರದಲ್ಲಿ ಒಂದು ಲೇಖನ ಬರೆದೆ, ಅವ್ರಿಗೂ ಕಳಿಸ್ಕೊಟ್ಟೆ ಅದನ್ನು. ಅದರ ಜಿಸ್ಟ್ ಹೇಳ್ತೀನಿ, ಆ ಲೇಖನದ ಜಿಸ್ಟು. ಸರಿ, ಯುಗಾದಿ ಹಬ್ಬದ ದಿನ ಆನ್ಲೈನ್, ನಮಗೆ ಅದ್ರ ಮುಂಚೆ ಆನ್ಲೈನ್ ಗೊತ್ತೇ ಇರಲಿಲ್ಲ. ಮೊಬೈಲಲ್ಲಿ ಇಟ್ಕೊಂಡು ಸ್ಕೂಲ್ ಪಾಠ ಮಾಡೋದು ಅಥವಾ ಗೂಗಲ್ಲು, ಝೂಮು, ಮೀಟಿಂಗು ನಮಗೆ ಗೊತ್ತೇ ಇಲ್ಲ. ಕರೋನಾ ಬಂದಿದ್ರಿಂದ ನಾವು ಕಲ್ತ್ವಿ, ಇಲ್ಲಾಂದ್ರೆ ಕಲಿತಾನೆ ಇರಲಿಲ್ಲ ನಾವು ಇಷ್ಟೆಲ್ಲ. ಆಯ್ತಾ, ಅನುಕೂಲ ಆಯ್ತು ನಮಗೆ. ಆಮೇಲೆ ಅವತ್ತು ನಾನು ಮಲ್ಲೇಶ್ವರದಲ್ಲಿ, ನಮ್ಮ ಮನೆ ಮಲ್ಲೇಶ್ವರದಲ್ಲಿ ನಾನಿದ್ದೀನಿ. ಅಲ್ಲಿ ನಮಗಿಂತ 4:15 ಗಂಟೆ ತಡ ಅವರು. ನಂದು ಊಟ ಎಲ್ಲ ಆದ್ಮೇಲೆ ಮಧ್ಯಾಹ್ನ ಮೇಲೆ ನಮಗಿಂತ 4:15 ಗಂಟೆ ಲೇಟಾಗಿ ಶುರು ಆಯಿತು. ಲಂಡನ್ ಕನ್ನಡ ಸಂಘ, ಒಳ್ಳೆ ಸಭೆ ಅದು, ವೇದಿಕೆಯಲ್ಲಿ 5 ಜನ ಮಾತ್ರ. ಯಾಕೆ ಸರ್ಕಾರ ಹೇಳಿದ್ದು 5 ಜನ ಮಾತ್ರ, 5 ಜನ, ಪ್ರೆಸಿಡೆಂಟು, ಸೆಕ್ರೆಟ್ರಿ, ಅಸಿಸ್ಟೆಂಟ್ ಸೆಕ್ರೆಟ್ರಿ, ಟ್ರೆಜರರು, ಇನ್ನೊಬ್ರು ಯಾರೋ 5 ಜನ ಇದ್ದಾರೆ. 300 ಜನಕ್ಕಿಂತ ಹೆಚ್ಚು ಮಂದಿ ಅವ್ರವ್ರ ಮನೆಗಳಿಂದ ಎಂಟೈರ್ ಇಂಗ್ಲೆಂಡಲ್ಲಿ ಲಾಗಿನ್ ಆಗಿದ್ದಾರೆ. ಅವ್ರು ಲಾಗಿನ್ ಆಗಿದ್ದು ಗೊತ್ತಾಗುತ್ತೆ, ಅವರಿಗೆ ಬರ್ತಾ ಇರುತ್ತೆ ಇನ್ಫಾರ್ಮೇಶನ್, ಎಷ್ಟು ಜನ ಲಾಗಿನ್ ಆಗಿದ್ದಾರೆ, ಏನು, ಎಷ್ಟು ಜನ ಯಾರು ಬಿಟ್ಟು ಹೋದ್ರು, ಎವ್ರಿಥಿಂಗ್ ವಿ ನೋ. ಸರಿ, ಲಾಗಿನ್ ಆಗಿದ್ರು, ಪ್ರಾರ್ಥನೆ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು. ಈಗ MS ನರಸಿಂಹಮೂರ್ತಿಯವ್ರ ಪರಿಚಯ ಅಂದೆ. ನಾನು ಮಲ್ಲೇಶ್ವರದಲ್ಲಿ ನೋಡ್ತಾ ಇದ್ದೀನಿ, ಪರಿಚಯ ಚೆನ್ನಾಗಿ ಮಾಡಿಕೊಟ್ರು ಅವರು. ಆದರೆ ಏನು ಸೌಂಡ್ ಇಲ್ಲ, ಯಾರು ನಗಲ್ಲ, ಅಲ್ಲಿ ಜನ ಕಾಣಿಸಲ್ಲ, ಚಪ್ಪಾಳೆ ಇಲ್ಲ, ನಗು ಇಲ್ಲ. ನರಸಿಂಹ ಹಾಸ್ಯ ಭಾಷಣ ಅಲ್ಲ, ಹಾಸ್ಯ ಭಾಷಣನ ಒಬ್ಬನೇ ಮಾಡೋಕ್ಕಾಗುತ್ತೆ? ಅದು ಹಾಸ್ಯಕ್ಕೆ ಆಗಲಿ ಪ್ರೀತಿಗೆ ಆಗಲಿ ಮಿನಿಮಮ್ 2 ಇರಲೇಬೇಕು. ಒಬ್ಬನೇ ಹಿಂಗೆ ಹಾಸ್ಯ ಭಾಷಣ ಮಾಡಲಿ. ನಾನು ನಮ್ಮ ಶ್ರೀಮತಿನ ಕೇಳಿದೆ, ನೋಡು ಎದುರುಗಡೆ ಈ ಥರ ಕುರ್ಜಿ ಹಾಕೊಂಡು ಕೂತ್ಕೋ, ನಾನೇನೇ ಮಾತಾಡ್ದು ನಗು ನೀನು ಅಂದೆ. ಹೋಗ್ರಿ, ನನ್ನ ಕೈಲಾಗಲ್ಲ ಅಂತವ್ರು. ಅವ್ರಿಗೆ ಏನು ಸಿಟ್ಟಿತ್ತೋ ಏನೋ, ಅದು ಬೇರೆ ಎಪಿಸೋಡು. ಅವ್ರಿಗೆ ಅವ್ರ ಸಿಟ್ಟಿಗೆ ಏನು ಕಾರಣ ಅಂತ ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ. ಆಯ್ತಾ, ನಾನು ಬರಲ್ಲ ಅಂತ. ನಾನು ದೇವ್ರ ಮೇಲೆ ಬರ ಹಾಕಿ ನಾನೊಬ್ಬನೇ 40 ನಿಮಿಷ ಟೈಮ್ ಕೊಟ್ಟಿದ್ದು. 40 ನಿಮಿಷ ಒಬ್ಬನೇ ಹಾಸ್ಯ ಭಾಷಣ ಮಾಡಿದೆ ನಾನು. ಹಾಸ್ಯ ಭಾಷಣ ಮುಗಿದ ತಕ್ಷಣ ಆ ಕಡೆಯಿಂದ ಅವರು ಫೋನಲ್ಲಿ ಇದ್ದೇ ಇರ್ತಾರೆ ಕಾಂಟ್ಯಾಕ್ಟಲ್ಲಿ. ಸರಿ, ನೀವು ಶುರು ಮಾಡ್ಬೋದು ಸರ್ ಅಂತ ಹೇಳಿದರು. ಮೈಕ್ ಆನ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ್ರು. ನಾನು ಆನ್ ಮಾಡಿದೆ. ಆಮೇಲೆ ನನ್ನ ಭಾಷಣ ಆಯಿತು. ಅಧ್ಯಕ್ಷರು, ಸರ್ ಸೂಪರ್ ಸರ್ ಭಾಷಣ, ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್, 40 ಮಿನಿಟ್ಸು. ಒಟ್ಟು 300 ಜನ ಲಾಗಿನ್ ಆಗಿದ್ರು ಸರ್, ಅದ್ರಲ್ಲಿ 280 ಜನ ನಕ್ಕಿದ್ದಾರೆ ಸರ್ ಅಂತ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೊಟ್ಟರು. 300 ಜನದಲ್ಲಿ 280 ಜನ ಬಿದ್ದು ನಕ್ಕಿದ್ದಾರೆ. ನಾನು ಸುಮ್ಮನಿರ್ಬೇಕಾಯ್ತು. 20 ಜನ ಯಾಕೆ ನಗಲಿಲ್ಲ ಫೋನಲ್ಲಿ? ಇಲ್ಲ ಸರ್, ಅವ್ರು ಭಾಳ ಬ್ಯುಸಿ ಇದ್ದಾರಂತೆ ಸರ್, ಅವ್ರು ನಾಳೆ ನಗ್ತಾರಂತೆ ಸರ್ ಅಂದರು. ಕೇಳಿಸ್ಕೋಬೋದಲ್ಲ, ಸರಿ ಬಿಡಿಪ್ಪ ಅಂತೇಳಿ ನಾನು ಕೇಳಬಾರ್ದಾಗಿತ್ತು, ಕೇಳಿದೆ. ಆಮೇಲೆ ಎಲ್ಲ ಅನೌನ್ಸ್ಮೆಂಟ್ ಶುರು ಆಯಿತು. ಬ್ಯಾಂಕಲ್ಲಿ ಇದ್ದವರು ನಿಮ್ಗೆ ಲೆಕ್ಕ ಎಲ್ಲ ಪಕ್ಕ ಇರಬೇಕು. 300 ಜನದಲ್ಲಿ 280 ಜನ. ಅದೇನೆ ಪಕ್ಕ ಲೆಕ್ಕ ಬೇಕು, ಪಕ್ಕ ಲೆಕ್ಕದಿಂದ ನನಗೆ ಪ್ರಾಬ್ಲಮ್ ಆಯಿತು. ಆಮೇಲೆ ನಾನು ಮೊಬೈಲ್ ಇದ್ದೆ. ಆಗ ಇದೀಗ ಈವರೆಗೆ ನಮ್ಮನ್ನು ರಂಜಿಸಿದ ಶ್ರೀ ನರಸಿಂಹಮೂರ್ತಿ, ನಾನೇ ಅದು, ಶ್ರೀ ನರಸಿಂಹಮೂರ್ತಿಯವ್ರಿಗೆ ಸನ್ಮಾನ ಅಂದರು. ಮಲ್ಲೇಶ್ವರದಲ್ಲಿ ನಾನಿದ್ದೀನಿ, ಲಂಡನ್ನಲ್ಲಿ ನಂಗೆ ಸನ್ಮಾನ. ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ನನ್ನ ದೊಡ್ಡದೊಂದು ಫೋಟೋ ತಂದಿಟ್ರು ಟೇಬಲ್ ಮೇಲೆ. ನೋಡ್ತೀನಿ, ನಂದೇ ಫೋಟೋ, ಅದು ಭಾಳ ಚೆನ್ನಾಗಿದೆ, ದೊಡ್ಡ ಫೋಟೋ ಅದು. ನರಸಿಂಹಮೂರ್ತಿಗೆ ಇದೀಗ ಶಾಲು ಅರ್ಪಣೆ ಅಂದರು. ಫೋಟೋಗೊಂದು ಶಾಲು ಹಾಕಿದ್ರು. ಅಲ್ಲಿವರೆಗೂ ಹೋಗುತ್ತೆ ಅದು. ನರಸಿಂಹಮೂರ್ತಿ ಪೇಟ ಅರ್ಪಣೆ ಅಂದರು. ಪೇಟ ಇಟ್ಟದ್ರ ಮೇಲೆ ಅವ್ರು ಅಲ್ಲಿಗೆ ಬಿಡ್ಬೇಕಾಗಿತ್ತು, ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ರು. ಇದೀಗ ನರಸಿಂಹಮೂರ್ತಿಗೆ ಹಾರ ಅರ್ಪಣೆ ಅಂದ್ಬಿಟ್ರು. ಫೋಟೋಕ್ಕೆ ಹಾರ ಹಾಕ್ಬಿಟ್ಟಿದ್ದಾರೆ. ತನ್ನ ಫೋಟೋಗೆ ಹಾರ ಬಿದ್ದಿದ್ದನ್ನು ತಾನೇ ನೋಡಿದ ಜಗತ್ತಿನ ಏಕೈಕ ವ್ಯಕ್ತಿ ಅಂದರೆ ನಾನು ಮಾತ್ರ. ಈ ಅವಕಾಶ ಯಾರಿಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಆಮೇಲೆ ಎವ್ರಿಥಿಂಗ್ ಈಸ್ ಓಕೆ ಸರ್ ಅವರಿಂದ ಫೋನ್ ಮಾಡಿ, ಎವ್ರಿಥಿಂಗ್ ಈಸ್ ಓಕೆ ಸರ್,
ಲ್ಯಾಪ್ಸಸ್ ಇಫ್ ಎನಿ ಪ್ಲೀಸ್ ಟೆಲ್ ಅಂತ ಫೋನ್ ಮಾಡಿದ್ರು. ಇಲ್ಲಪ್ಪ ಹಾಗೇನಿಲ್ಲ, ಯಾಕೆಂದರೆ ಐ ಆಮ್ ನಾಟ್ ಫಿಸಿಕಲಿ ಅವೈಲಬಲ್, ಫ್ಲೈಟ್ಸ್ ಇಲ್ಲ, ಹೀಗಾಗಿ ನೀವು ನನ್ನ ಫೋಟೋ ಇಟ್ರಿ, ಶಾಲು ಹಾಕಿದ್ರಿ, ಪೇಟ ಹಾಕಿದ್ರಿ, ಹಾರ ಹಾಕಿ, ಎವ್ರಿಥಿಂಗ್ ಈಸ್ ಓಕೆ ಅಂದೆ. ಅದೇ ಏನಾದರೂ ಕೊರತೆ ಇದ್ರೆ ಹೇಳಿ. ಒಂದೇ ಒಂದು ಕೊರತೆ ಇದೆ ಅಂದೆ. ಏನಂದ್ರೆ 2 ಊದಿನ ಕಡ್ಡಿ ಹಚ್ಚಿಟ್ಬಿಡಿ, ಕಂಪ್ಲೀಟ್ ಆಗುತ್ತೆ ಅಂದೆ. ಅವ್ರಿಗೆ ನನ್ನ ಮಾತಿನ ವ್ಯಂಗ್ಯ ಗೊತ್ತಾದ್ಮೇಲೆ ನಕ್ಕರು. ಇದಾದ 4 ತಿಂಗಳ ನಂತರ ಮಲ್ಲೇಶ್ವರದ ನನ್ನ ಮನೆಗೇನೆ ಕನ್ನಡ ಸಂಘದ 4 ಮಂದಿ ಬಂದು, ಸರ್ ನಿಮ್ಮ ಗೆಳೆಯರನ್ನು ಕರೆಸಿ ಅಂದರು. ವೈ ಗುಂಡೂರಾವನ್ ಕರೆಸ್ತೆ ಜೊತೆಗೆ ಇರ್ಲಿ ಅಂತ. ನಮ್ಮ ಮನೆಗೆ ಬಂದವರು ಶಾಲು, ಹಾರ, ಫ್ರೂಟ್ ಬೊಕೆಗಳು, ಆಮೇಲೆ ಪಲ್ಕ ಆಮೇಲೆ ಒಂದು ಸ್ವೆಟರು, ಲಂಡನ್ ಸ್ವೆಟರ್ ಭಾಳ ಚೆನ್ನಾಗಿದೆ, ಇಟ್ಕೊಂಡಿದ್ದೀನಿ. ಸೊ ಅದು ಎಲ್ಲ ಕೊಟ್ಟು ಸನ್ಮಾನ ಮಾಡಿದ್ರು. ಹೀಗೆ ನಿಮ್ಗೆ ಆಪರ್ಚುನಿಟೀಸ್ ಬಂದಿದ್ದು ಎಷ್ಟೋ ಸಲ ಅದು ನಿಮ್ಮವರೆಗೂ ಬರೋದಿಲ್ಲ. ಈ ಥರ ಆಗುತ್ತೆ. ಆಪರ್ಚುನಿಟೀಸ್ ಬಂದಾಗ ನಾವು ಬಳಸ್ಕೋಬೇಕು, ಯಾಕೆಂದ್ರೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇದು ಸದ್ಬಳಕೆನೇ ಆಗಿದೆ. ಹೌದು. ಈಗ ನಮ್ಮ ಸಂಸ್ಕೃತ ಮೇಷ್ಟ್ರು ಉದ್ಯೋಗ ಖಲು ಕರ್ತವ್ಯ ಫಲಂ ಮಾರ್ಜರಾತ್ ಭವೇತ್ ಅಂತ. ನೀವು ಸತತವಾಗಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಬೆಕ್ಕಿಗೆ ಸಿಕ್ಕಂತೆ ಫಲ ನಿಮಗೆ ಸಿಗುತ್ತೆ. ಜನ್ಮ ಪ್ರವೃತ್ತಿ ಗೌರ್ನಾಸ್ತಿ ಪಯ ಪಿಬತಿ ನಿತ್ಯಶಃ. ಬೆಕ್ಕಿಗೆ ಸಿಕ್ಕಂತ ಫಲ ಸಿಗುತ್ತೆ, ನೀವು ನಿನ್ನ ಕೆಲಸ ಕರ್ತವ್ಯ ಮಾಡು ಅಂತ ಕೃಷ್ಣ ಹೇಳ್ದಂಗೆ ಹೇಳಿದ್ದಾರೆ ಪದ್ಯದಲ್ಲಿ. ಅಲ್ಲ, ಏನದು ಬೆಕ್ಕಿಗೆ ಹೆಂಗ್ ಸಿಗುತ್ತೆ ಫಲ ಅಂದ್ರೆ, ಜನ್ಮ ಪ್ರವೃತ್ತಿ ಗೌರ್ನಾಸ್ತಿ. ಅದು ಜನ್ಮದಲ್ಲಿ ಹಸುನ್ ಸಾಕಿಲ್ಲ, ಹಾಲು ಕರೆದಿಲ್ಲ, ಹಸುನ್ ಮೇಯಿಸಿಲ್ಲ, ಆದರೆ ಅದು ಪ್ರತಿನಿತ್ಯ ನಿತ್ಯಶಃ ಪಿಬತಿ ಕ್ಷೀರ, ಹಾಲು ಕುಡಿಯುತ್ತೆ. ಹೆಂಗೆ ಅಂದರೆ ಬೆಕ್ಕು ಅದೇ ತಗೊಳ್ಳಿ. ಈಗ ಮನುಷ್ಯ ಯಾವ ಥರ ಆಪರ್ಚುನಿಟೀಸನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ನಾನು ಕ್ಲೂ ಕೊಡ್ತಾ ಇದ್ದೀನಿ. ಬೆಕ್ಕನ್ನ ನಾವು ಕರೆದಿಲ್ಲ, ಅದೇ ಬರುತ್ತೆ. ಯಾವುದೋ ಒಂದು ನಮ್ಮ ಮನೆಯಲ್ಲಿ ಇಲಿ ಹಿಡಿಯುತ್ತೆ, ನಮಗೆ ಖುಷಿ ಆಗುತ್ತೆ. ಮಕ್ಕಳಿದ್ರೆ ಮಕ್ಕಳು ಅದಕ್ಕೆ ಪ್ರೀತಿ ತೋರಿಸುತ್ತೆ, ಮಕ್ಕಳು ಅದನ್ನು ಪ್ರೀತಿ ಮಾಡ್ತಾರೆ. ಕಡೆಗೆ ಅದು ಎಷ್ಟು ಕ್ಲೋಸ್ ಆಗುತ್ತೆ ಅಂದ್ರೆ ಆಗಾಗ ಬರುತ್ತೆ. ಮನೆ ಯಾಕೆ ಅದಕ್ಕೆ ಹಾಲು ಮೊಸರು ಏನೋ ಇಡ್ತಾರೆ, ಅದು ತಿನ್ನುತ್ತೆ, ಹೋಗುತ್ತೆ, ಮತ್ತೆ ಬರುತ್ತೆ ಅದು. ಹೀಗಾಗಿ ಅದಕ್ಕೆ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ, ಇಂಟರ್ವ್ಯೂ ಮಾಡಿಲ್ಲ, ಬಂದು ನಮ್ಮ ಮನೆಯಲ್ಲಿ ಸೇರ್ಕೊಂಡು ಯಾವ ಲೆವೆಲಲ್ಲಿ ಇರುತ್ತೆ ಅಂದ್ರೆ ಯಜಮಾನಮ್ಮನ ಕಾಲ್ಗೆ ಸಿಕ್ಕಿ ಮ್ಯಾವ್ ಮ್ಯಾವ್ ಅಂತ ಅಡಿಗೆ ಮನೆಯಲ್ಲಿ ಸುತ್ತಾಡಿದ ಹಾಲ್ಗಿಡ್ಸ್ಕೊಳುತ್ತೆ ಆ ಥರ. ಅಷ್ಟೇ ಇಲ್ಲ, ಅವ್ರ ಯಜಮಾನಮ್ಮನ ಗಂಡನಿಗೆ ಇಲ್ಲದಿರ್ತಕ್ಕಂಥ ಸೌಲಭ್ಯ ಅಂದ್ರೆ ಆ ಯಜಮಾನಮ್ಮನ ತೊಡೆ ಮೇಲೆ ಕೂತ್ಕೊಳ್ಳುತ್ತೆ ಬೆಕ್ಕು. ಹೆಂಗ ಬಂತದು? ನೀವು ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಇಲ್ಲದೆ ಯಾವುದು ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಪ್ರಯತ್ನ ಮಾಡಿ, ಈ ತರ ಪ್ರಯತ್ನ ಇರಬೇಕು, ಸಿನ್ಸಿಯರ್. ಇವತ್ತೆಲ್ಲ ನಾಳೆ ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ದು. ಸುಭಾಷಿತ ತುಂಬಾ ಚೆನ್ನಾಗಿದೆ. ಸಂಸ್ಕೃತದ ಸುಭಾಷಿತಗಳ ಸೊಗಸೆ ಇದು. ಎಲ್ಲೆಲ್ಲಿಂದನೋ ಏನೇನೋ ವಿಚಾರಗಳು ತಂದು 32 ಅಕ್ಷರದಲ್ಲಿ ಪೋಣಿಸ್ಬಿಟ್ಟಿದ್ದೇನೆ. ಯೂನಿವರ್ಸಲ್ ಟ್ರೂತ್ಸ್ ಕೊಟ್ಬಿಡ್ತಾರೆ. ಸಿಸ್ಟರ್ ನಿವೇದಿತಾ ಇದನ್ನು ಬಹಳ ಮೆಚ್ಕೊಂಡು ಬರೆದಿದ್ದಾರೆ. ಆಕೆ ಸಂಸ್ಕೃತದಲ್ಲಿ ಅದು ಎಷ್ಟು ಗೂಢವಾದಂಥ ಸೂಕ್ಷ್ಮವಾದಂಥ ಭಾವಗಳನ್ನು, ಅನುಭವಗಳನ್ನು, ಅನುಭೂತಿಗಳನ್ನು ಸಣ್ಣ ಪದ್ಯದಲ್ಲಿ ಈ ಥರ ಕೊಟ್ಬಿಡ್ತಾರೆ ಅಂತ. ತುಂಬ ಸೊಗಸಾಗಿದೆ ನೀವು ಹೇಳಿದ್ದು. ನಾವು ಒಂದು ಬೆಕ್ಕನ್ನು ಇಟ್ಕೊಂಡು ಎಷ್ಟು ಚೆನ್ನಾಗಿದೆ. ಮಾರ್ಜಾರ ಪಿಪತಿಗೆ ಅಂದರೆ ಅದು ನಮಗೆ ದಾರಿ ಆಗುತ್ತೆ ಅಂತ. ಅದರ ಒಂದು ಬೆಕ್ಕು ಎಷ್ಟು ಇದಾಗಿರುತ್ತೆ ಅಂದರೆ ಮನೆಯ ಸದಸ್ಯ ಆಗಿರುತ್ತೆ, ಕುಟುಂಬದ ಸದಸ್ಯ ಆಗಿರುತ್ತೆ. ಅದು ರೇಷನ್ ಕಾರ್ಡಲ್ಲಿ ಮಾತ್ರ ಅದ್ರ ಹೆಸರು ಇರಲ್ಲ, ಉಳಿದಂತೆ ಅಲ್ಲ ಅದು ಮನೆಯದೇ ಅದು. ಹಾಗೆಲ್ಲ ಗಿಟ್ಸ್ಕೋಬೇಕು. ಹಾಗೆ ನೀವು ಯು ಹ್ಯಾವ್ ಟು ವೇಟ್ ಫಾರ್ ದ ಆಪರ್ಚುನಿಟಿ. ನೀವು ಆಪರ್ಚುನಿಟಿ ಸಿಕ್ಕಾಗ ನೀವು ಅದನ್ನು ಬಳಸ್ಕೋಬೇಕು. ಯಾಕೆಂದರೆ ಮುಂಚಿನಂಗೆ ಇವಾಗಿಲ್ಲ. ಇವಾಗ ಕಾಂಪಿಟೇಷನ್ ಜಾಸ್ತಿ. ನೀವು ಕಷ್ಟಪಟ್ಟು ನೀವು ಎಷ್ಟೇ ಇದು ಮಾಡಿದ್ರು ಕೂಡ ನಿಮ್ಮ ತಲೆ ಮೇಲೆ ಯಾವುದೋ ಬೇರೆ ಒಂದು ಫೋರ್ಸ್ ಬಂದು ಕೂತ್ಕೊಂಡು ನಿಮ್ಮನ್ನು ತುಳಿಯುತ್ತೆ. ಆಯಿತಾ? ಆ ಕಾಲಕ್ಕೆ ಬಲಿ ಚಕ್ರವರ್ತಿಗೆ ಒಬ್ಬನೇ ನಾರಾಯಣ ಇದ್ದ. ಈಗ ಎಲ್ಲಿ ನೋಡಿದ್ರು ತುಳಿಯೋರೇ ಆಗ್ಬಿಟ್ಟಿದ್ದಾರೆ ಈಗ. ಆದ್ರೆ ವೆರಿ ವೆರಿ ಕಾಶಿಯಸ್ ಅಂಡ್ ಕೇರ್ಫುಲ್. ಆದ್ರೆ MSNಗೇನೋ ಅವಕಾಶಗಳು ಕಮ್ಮಿ ಆಗಿಲ್ಲ ಅಂತ ಅನ್ಕೊಳ್ತೀನಿ ಸರ್. ಇಲ್ಲ, ನನಗೆ ದೇವರು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಉಪಯೋಗಿಸ್ಕೋಬೇಕು ಅಂತ ಏನಿಲ್ಲ, ತಾನಾಗೆ ಬಂದಿದೆ. ಅವಕಾಶ ಬರಲಿಲ್ಲ ಅಂದ್ರೂ ನಾವು ಬಿಡೋದಿಲ್ಲ. ಒಂದು ಉದಾಹರಣೆ, ಲಾಸ್ಟ್ ವೀಕ್ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನ, ಅದಕ್ಕೊಂದು ವಾರ ಮುಂಚೆ ಇಲ್ಲಿ 130 ವರ್ಷಗಳ ಅದ್ಭುತ ಸೇವೆ ಮಾಡ್ತಾ ಇರ್ತಕ್ಕಂತಹ ಬಸವನಗುಡಿಯಲ್ಲಿ ಅಬಲಾಶ್ರಮ ಅಂತ. ಆ ಅಬಲಾಶ್ರಮ ನನಗೆ ಬಹಳ ವಯಸ್ಸಿಂದ ಅಮ್ಮ ಹೇಳೋರು, ನನಗೆ ಎಲ್ಲಾದ್ರೂ ಹೋಗು ಮಾಡು, ಅವ್ರು ಕರಿಯೋರ್ಗು ಇರಬೇಡ, ನಿನ್ಗೆ ಇಷ್ಟ ಆದ ಕಡೆ ಹೋಗಿ ನೀವು ಭಾಷಣ ಮಾಡು ಅಂತ ಅಮ್ಮ ಹೇಳ್ತಾ ಇದ್ರು. ಅಬಲಾಶ್ರಮಕ್ಕೆ ನಾನು ಹೋಗಿ, ಸರ್ ನಾನು ಬಂದು ನಗೆ ಹಬ್ಬ ಮಾಡ್ತೀನಿ ಸರ್, ನಂಗೆ ಅವಕಾಶ ಕೊಡಿ ಸರ್ ಅಂತ. ನೀವು ಬಂದು ಇಲ್ಲಿ ನಗೆ ಹಬ್ಬ ಮಾಡ್ತೀರಾ?
ಹೌದು ಸರ್, ಅಯ್ಯೋ ನಿಮ್ಮ ಕರೆಯಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ನಾವು ಸುಮ್ಮನೆ ಇದ್ವಿ ಅಷ್ಟೇನೆ. ದಯವಿಟ್ಟು ಬನ್ನಿ ಸರ್, ಏಪ್ರಿಲ್ 14 ಅವತ್ತು ಅಂಬೇಡ್ಕರ್ ಬಗ್ಗೆ ಒಂದು ಅರ್ಧ ಗಂಟೆ ಲೆಕ್ಚರ್ ಇರುತ್ತೆ, ಅದಾದ್ಮೇಲೆ 1.5 ಗಂಟೆ ಹಾಸ್ಯ. ನಾನು ಜೊತೆಗೆ ಗುಂಡೂರಾಯರ್ನ ಹಾಕೊಂಡಿದ್ದೆ, ನಂದು ಅವ್ರದ್ದು ಅದ್ಭುತವಾದ ಹಾಸ್ಯ ಅದು. 1.5 ಗಂಟೆ ಅಲ್ಲೆಲ್ಲ ವರ್ಕಿಂಗ್ ಲೇಡೀಸು, ಕಷ್ಟದಲ್ಲಿ ಇರೋರು, ನೋವು ಅನುಭವಿಸಿದವರು, ಮನೆ ಬಿಟ್ಟು ಬಂದವರು, ವಿಧವೆಯರಾದವರು, ಅವ್ರಿಗೆ ಅದು ತವರು ಮನೆ ಆಗಿದೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. 130 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಅಬಲಾಶ್ರಮದಲ್ಲಿ ಆ ಭಾಷಣ ಮಾಡೋಂಥ ಅವಕಾಶ ಸಿಕ್ತಲ್ಲ. ನಾನು ಲೀಲಾಜಾಲದ ಬಗ್ಗೆನೂ ನನಗೆ ಅದೇ ಅಭಿಪ್ರಾಯ ಇದೆ. ಯಾಕೆಂದ್ರೆ ನೀವು ಮಾಡ್ತಾ ಇರೋ ಕಾರ್ಯಕ್ರಮಗಳು, ಬರೀತಾ ಇರ್ತಕ್ಕಂಥ ಪುಸ್ತಕಗಳು, ದೇಶದ ಬಗ್ಗೆ ಕೊಡ್ತಾರೆ ಎಚ್ಚರಿಕೆಗಳು, ಇವೆಲ್ಲ ನೋಡಿದಾಗ ಇದು ಉಂಟಾ, ಏನು ಇದು ಥ್ಯಾಂಕ್ಲೆಸ್ ಜಾಬ್, ಇದು ಯಾರು ಇಷ್ಟಪಡದೇ ಇರೋ ಜಾಬ್ ಇದು. ಈಗ ಭಾರತ ಮಾತಾಗೆ ಜೈ ಅನ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು ಕೆಲವು ಕಡೆ. ಈ ಥರ ಇರುವಾಗ ಧೈರ್ಯವಾಗಿ ನೀವು ಮಾಡ್ತಾ ಇದ್ದೀರಲ್ಲ, ಹೀಗಾಗಿ ಲೀಲಾಜಾಲಕ್ಕೆ ಬನ್ನಿ ಅಂದರೆ ಲೀಲಾಜಾಲವಾಗಿ ಬಂದ್ಬಿಟ್ಟೆ. ಇದಕ್ಕಿಂತ ಬೇಕಾ ಅಂತ ಇದೊಂದು ಆಯ್ತಾ, ಮಾಡ್ಕೊಳ್ಳೋದು ನಮ್ಮ ಸೌಭಾಗ್ಯ ಆಯ್ತು. ಭಾಗ್ಯ. ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಏನೇನು ಅನುಭವಗಳು, ಅದನ್ನೆಲ್ಲ ಸ್ವಲ್ಪ. ಇಂಗ್ಲೆಂಡಲ್ಲಿ ನನ್ನ ಮೊದಲ ಭಾಷಣ ಜನ ಕೇಳ್ತಾ ಇರ್ತಾರೆ. ಹೌದು, ಇಂಗ್ಲೆಂಡಲ್ಲಿ ಅಂದ್ರೆ ಲಂಡನ್ ಅಲ್ಲಿ ಮೊದಲ ಭಾಷಣ. ಭಾರತೀಯ ವಿದ್ಯಾಭವನ 30 ವರ್ಷಗಳ ಹಿಂದೆ. ನಾನು ಪ್ರೊಫೆಸರ್ ಅರಾಮಿತ್ರ ಇಬ್ರು ಹೋದ್ವಿ. ಹ್ಯೂಮರ್ ಪ್ರೋಗ್ರಾಮ್ ಅಂತ ಬೋರ್ಡ್ ಹಾಕಿ ಶುರು ಮಾಡಿದ ಮೊಟ್ಟ ಮೊದಲ ಕಾರ್ಯಕ್ರಮ ಅಂದ್ರೆ ಅದು ಅರಾಮಿತ್ರರ ಅಧ್ಯಕ್ಷತೆಯಲ್ಲಿ ನಾನು ಮಾತಾಡಿದ್ದು. ಇದು ಮೊದಲ ನಗೆ ಹಬ್ಬ. ಅದಕ್ಕೆ ಮುಂಚೆ ಹೋಗಿದ್ದಾರೆ, ಏನ್ ಮೂರ್ತಿರಾಯರು ಹೋಗಿದ್ದಾರೆ, ಶಿವರಾಮ್ ಕಾರಂತರು ಹೋಗಿದ್ದಾರೆ, ಅವೆಲ್ಲ ಬಿಟ್ಟಾಕಿ ಅದೆಲ್ಲಾನು ಸಹಜವಾಗೇನೆ. ಇದು ನಗೆ ಹಬ್ಬ ಅಂತಾನೆ ಬೋರ್ಡ್ ಹಾಕಿ ಮಾಡಿದ್ದು ನಾವು ಇಲ್ಲಿ ಲಂಡನ್ ನಲ್ಲಿ. ಭಾರತೀಯ ವಿದ್ಯಾಭವನ ಇದೆ ಬ್ರಾಂಚ್. ಮತ್ತೂರು ಕೃಷ್ಣಮೂರ್ತಿಯವರು ಅದಕ್ಕೆ ಮುಖ್ಯಸ್ಥರು ಅವರಿಂದ ಸಿಕ್ತು. ಅವರ ಅಳಿಯಾನೇ ನಂದಕುಮಾರ್ ಅಂತ ಅದನ್ನ ನೋಡ್ಕೊಳ್ತಾ ಇದ್ದಾರೆ. ಈಗಲೂ ಅವರೇ ಇದ್ದಾರೆ. ಈಗ ಯಾರಿದ್ದಾರೆ ಗೊತ್ತಿಲ್ಲ, 30 ವರ್ಷಗಳಿಂದ ಇದ್ರು ಅವರು. ಅದೊಂದು ಚರ್ಚ್ನ ಅವರು ಕೊಂಡ್ಕೊಂಡ್ಬಿಟ್ಟು ಸೇಲ್ಗೆ ಬಂದಾಗ ಆ ಸ್ಟ್ರಕ್ಚರ್ ಹಂಗೆ ಉಳಿಸ್ಕೊಂಡು ಚರ್ಚಿಂದು ಅದರಲ್ಲಿ ಕನ್ನಡ ಸಂಘವನ್ನು ನಡೆಸ್ತಾ ಇದ್ದಾರೆ. ಭಾರತೀಯ ವಿದ್ಯಾಭವನ ನಡೆಸ್ತಾ ಇದ್ದಾರೆ. ನಮ್ಗೆ ಭಾಷಣಕ್ಕೆ ಕರೆದ್ರು. ಹ್ಯೂಮರ್ ಪ್ರೋಗ್ರಾಮ್ ಬೈ ಅರಾಮಿತ್ರ MS ನರಸಿಂಹಮೂರ್ತಿ, ಬೋರ್ಡ್ ಎಲ್ಲ ಕಡೆ ಪ್ಯಾಂಪ್ಲೆಟ್ಸ್. ಜನ ಬಂದ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ. 300 ಜನ ಬಂದ್ಬಿಟ್ಟು, 200 ಜನ ಬರ್ತಾರೆ ಅಂದ್ರೆ 300 ಜನ ಬಂದ್ಬಿಟ್ಟಿದ್ದಾರೆ. ಸೇರ್ಬಿಟ್ಟಿದ್ದಾರೆ. ವೇದಿಕೆ ಮೇಲೆ ಇದೇ ತರ, ಅಲ್ಲಿ ಆರಾಮಿತ್ರ, ಇಲ್ಲಿ ನಾನು, ಇಬ್ರೆ. ಅವರು ಅಲ್ಲಿ ಆಂಗ್ಲೋ ಇಂಡಿಯನ್ಸ್ ಬಂದ್ಬಿಟ್ಟಿದ್ದಾರೆ, ಸ್ಟಡಿಯವರು, ಇಂಗ್ಲಿಷ್ ಅವರು. ಲಂಡನ್ ನಲ್ಲಿ ಇಂಗ್ಲಿಷರು ಬಂದ್ಬಿಟ್ಟಿದ್ದಾರೆ. ಹ್ಯೂಮರ್ ಪ್ರೋಗ್ರಾಮ್ ಅಂತ ಇಂಗ್ಲೀಷಲ್ಲಿ ಬೇರೆ ಅವರು ಹಾಕಿದ್ರಲ್ಲ, ನಾವು ಕನ್ನಡದಲ್ಲಿ ಭಾಷಣ ಮಾಡಕ್ಕೆ ಹೋಗಿರೋದು. ಅವ್ರು ಬಂದ್ಬಿಟ್ಟಿದ್ದಾರೆ. ಕಾರ್ಯಕರ್ತರು ಬಂದು, ಸರ್ ಇಲ್ಲಿ ಭಾಳ ಜನ ಆಂಗ್ಲೋ ಇಂಡಿಯನ್ಸು, ಇಂಗ್ಲೀಷರ್ಸ್ ಎಲ್ಲ ಬಂದಿದ್ದಾರೆ ಸರ್, ನೀವು ಇಂಗ್ಲೀಷಲ್ಲೇ ಹಾಸ್ಯ ಮಾಡಿ ಸರ್ ಅಂದರು. ನಾನು ನಡುಗಿ ಹೋದೆ. ನನಗೆ ಇಂಗ್ಲೀಷ್ ಬರುತ್ತೆ, ಮತ್ತು ಏನೋ ಅಲ್ಪ ಸ್ವಲ್ಪ ಮಾತಾಡಕ್ಕೆ ಬರುತ್ತೆ, ಭಾಷಣ ಮಾಡೋ ಲೆವೆಲ್ಗಿಲ್ಲ. ಅದು ಅಲ್ಲದೆ ಕಾರ್ಯಕ್ರಮ ಹಾಸ್ಯವನ್ನ ಯು ಕ್ಯಾನಾಟ್ ಟ್ರಾನ್ಸ್ಲೇಟ್ ಇಟ್ ಇನ್ ಪುಟ್ ಇಟ್ ಟು ಅದರ್ ಲ್ಯಾಂಗ್ವೇಜ್. ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಫ್ಲೇವರ್. ಅದನ್ನ ಬೇರೆ ಭಾಷೆಗೆ ಅನುವಾದ ಮಾಡಿದಾಗ ಸಾಧ್ಯವೇ ಇಲ್ಲ ತರಕ್ಕೆ. ನಾನು ಮಿತ್ರಗೆ ಮೊದಲು ಭಾಷಣ ನಂದು, ಅವ್ರದ್ದು ಅಧ್ಯಕ್ಷತೆ. ಸರ್ ನಮ್ಮ ಗುರುಗಳು ಅವರು, ಅರಾಮಿತ್ರ ಸಾಹಿತ್ಯ ಗುರುಗಳು. ಸರ್ ಏನು ಸರ್ ಇದು, ಏನೋ ಮಾತಾಡು ಅಂದ್ರು. ಏನು ಅವರು ನಮಗೆ ಇದು ಕೊಡ್ತಾರೆ ಅಂದರೆ ಬೆಂಬಲ. ಅರಾಮಿತ್ರ ಅಂತ ಗುರುಗಳು ಸಿಕ್ಕರೆ ಏನು ಬೇಕಾದ್ರೂ ಮಾಡ್ಬೋದು. ಸರ್ ಇಂಗ್ಲೀಷ್ ನನಗಿಲ್ಲ, ಸಾಹಿತ್ಯಿಕ ಗುರುಗಳು ಅಂತ ನಾನು. ಕನ್ನಡ ಪ್ರೊಫೆಸರ್ ಆಗಿದ್ರಲ್ಲ? ಇಲ್ಲ, ನಾನು ಶೇಷಾದ್ರಿಪುರ ಕ್ಲಾಸಸ್ ತಗೊಳ್ಳೋವಾಗ MA ಕ್ಲಾಸು ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು. ಅಷ್ಟೊತ್ಕಾಲ MA ಆಗೋಗಿತ್ತು ನಂದು. ಅವ್ರ ಮಾತು ಕೇಳಕ್ಕೆ ಅಂತ ಹೋಗ್ತಾ ಇದ್ದೆ. ಗುರುಗಳು ಅಂತ ಹೇಳ್ತೀನಿ ಇವತ್ಗೂ. ಅವರು ನನ್ನ ಶಿಷ್ಯ ಅಂತ. ಒಂದೂವರೆ ತಿಂಗಳು, ಇನ್ನೂ ಜಾಸ್ತಿನೇ, 1.5 ತಿಂಗಳಿಗಿಂತ ಸ್ವಲ್ಪ ಜಾಸ್ತಿ ನಾವು ವಿ ಸ್ಟೇಡ್ ಎಟ್ ಲಂಡನ್. ಆಯ್ತಾ, 3-4 ಕಾರ್ಯಕ್ರಮ ಕೊಟ್ವಿ. ಮೊದಲ ಕಾರ್ಯಕ್ರಮನೇ ಭಾರತೀಯ ವಿದ್ಯಾಭವನ ಲಂಡನ್. ಮಾತಾಡು ಸರ್, ಇಂಗ್ಲೀಷಲ್ಲಿ ಮಾತಾಡು ಬರಲ್ವ ಇಂಗ್ಲೀಷ್ ಅಂದ್ರೆ. ಬರುತ್ತೆ ಸರ್, ಆದರೆ ತಪ್ಪಾಗ್ಬಿಟ್ರಿ ಅಂದೆ. ಅದಕ್ಕೆ ಮೇಸ್ಟ್ ಹೇಳಿದ್ದು, ತಪ್ಪಾದ್ರೆ ಅವರ ಹಣೆ ಬರಹ, ನೀನ್ ಮಾತಾಡು ಅಂದ್ರು. ಯಾಕೆ ಬಂದ್ರು ಅವರು ಕನ್ನಡ ಕಾರ್ಯಕ್ರಮಕ್ಕೆ? ಅವ್ರ ಕೇಳಿಸ್ಕೊಳ್ಳೋರ ಹಣೆ ಬರಹ ಅದು, ನಿಂದ ಯಾಕೆ ಅಂದ್ರು. ಆಮೇಲೆ ನಾನು ಮಾತಾಡಿದೆ. ಅದಾದ್ಮೇಲೆ ಅವರು ಲೀಲಾಜಾಲ ಇಂಗ್ಲೀಷಲ್ಲಿ ಹೊಡೆದ್ರು ಅರಾಮಿತ್ರ ಅವರು. ಚೆನ್ನಾಗಾಯ್ತು. ಇದೊಂದು ನಾನು ಲಂಡನ್ನಲ್ಲಿ ಹೋಗಿ ಇಳಿದಾಗ ಅಲ್ಲಿನ ರಸ್ತೆಗಳು ನೋಡಿ ತಬ್ಬಿಬ್ಬಾಗ್ಬಿಟ್ಟೆ. ಯಾಕೆಂದ್ರೆ ನಾನು ಮಾಲೂರು ರಸ್ತೆಗಳು ಅಥವಾ ಬೆಂಗಳೂರು ರಸ್ತೆಗಳು ನೋಡಿದ್ದವನು. ಆಯ್ತಾ, ಅಲ್ಲಿನ ರಸ್ತೆ ಹೆಂಗಿರುತ್ತೆ ಅಂದ್ರೆ ಅಷ್ಟು ನೀಟಾಗಿರುತ್ತೆ. ನನಗೆ ಸ್ಟೇಕನ್ ಬ್ಯಾಕ್, ಏನಿದು ಹಿಂಗಂದ್ರೆ ನಿಮ್ಗೆ ಧೂಳು ಬರಲ್ಲ ಕೈಗೆ, ಹಂಗಿದೆ ರಸ್ತೆ ಅದು. ನಾನು ಜಪಾನ್ದು ಹಾಗೆ. ನಾನು ಇದು 30 ವರ್ಷಗಳ ಹಿಂದಿನ ಕತೆ ಇದು. ನಾನು ಮಿತ್ರ ಹತ್ರ ಹೇಳಿದೆ, ಸರ್
ಈ ರಸ್ತೆ ಎಷ್ಟು ಚೆನ್ನಾಗಿ ಕಾರ್ ಇಳಿತಾ ಇದ್ದೀವಿ, ಮನೆಗೆ ಹೋಗಬೇಕು. ರಸ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಸರ್, ನಾನು ನನ್ನ ನೆಟ್ ಬನ್ನಿನ ಹೋಗೋದು ಒಣಗಾಕ್ಬೋದು ಸರ್ ರಸ್ತೆ ಮೇಲೆ ಅಂದೆ. ಅದಕ್ಕೆ ಮಿತ್ರರು ಇಲ್ಲ, ಲಂಡನ್ ಸರ್ಕಾರ ಒಪ್ಪಲ್ಲ ಅಂದರು. ಯಾಕೆ ಸರ್ ಅಂದೆ. ರಸ್ತೆ ಕೊಳೆ ಆಗಬಾರ್ದು ಅಂದರು. ಆಯ್ತಾ ಚಂಡ ಚೋರ್ಗುರು ಚಂಡಾಲ ಶಿಶಿ ಆಗೋಯ್ತಲ್ಲ ಸರ್ ಇದು ಜೋಡಿ. ಅಲ್ಲಿ ನಾವು ಒಂದೂವರೆ ತಿಂಗಳಿಗಿಂತ ಹೆಚ್ಚು ಕಾಲ ಇದ್ವಿ ಅಂತ ನಾನು ಹೇಳಿದೆ. ಅಲ್ಲಿ ಕಥೆಗಳ ಅಭಯಾರಣ್ಯ ಬೇರೆ ಬೇರೆ ಕಡೆ ಸಂಡೇಸು ಎಲ್ಲ ನನಗೆ ಗೆಟ್ ಟುಗೆದರ್ಸು ಎಲ್ಲ ಇರೋದು. ಆವಾಗ್ಲೇ ಅವರು ಕುಮಾರವ್ಯಾಸ ಅರ್ಥಮಿತ್ರ ಅಂತ ನನ್ನ ಪುಸ್ತಕ ಇದೆಯಲ್ಲ ಅವ್ರದ್ದು, ಕುಮಾರವ್ಯಾಸ. ಆವಾಗ್ಲೇನೆ ಅವರು ಕಾರಲ್ಲಿ ಹೋಗ್ತಾ ಹೇಳಿದ್ದು. ಅಲ್ಲಿ ತಯಾರಾಗಿದ್ದದು 30 ವರ್ಷಗಳ ಹಿಂದೆ. ಒಂದೊಂದು ಪದ್ಯ ಹೇಳ್ಕೊಂಡು ಲಂಡನ್, ನಾವು ಅಲ್ಲಿಂದ ಶೇಕ್ಸ್ಪಿಯರ್ ಹುಟ್ಟಿದ ಜಾಗಕ್ಕೆ, ಆಮೇಲೆ ಮಿಲ್ಟನ್ ಹುಟ್ಟಿದ ಜಾಗಕ್ಕೆಲ್ಲ ನಾವು ಹೋಗ್ತಾ ಇದ್ವಲ್ಲ ಕಾರಲ್ಲಿ. 2 ಗಂಟೆ 3 ಗಂಟೆ 4 ಗಂಟೆ ಪ್ರಯಾಣ. ಆವಾಗ ಕಾರ್ನಲ್ಲಿ ಅವರು ಪದ್ಯ ಹೇಳಿ, ಪದ್ಯಕ್ಕೆ ಬೇರೆ ರೀತಿಯ ಅರ್ಥ ಹೇಳಿ, ನಂಗೆ ಮುಂದೆ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದವ್ರು ಯಾರು ಗೊತ್ತಾ? ನಿಮ್ಗೆ ಗೊತ್ತಿರೋರು ಅವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಮೊಮ್ಮಗಳು ವಸಂತ ಅವರು, ವಸಂತ ಶ್ರೀ ಅಂತ. ಇತ್ತೀಚೆಗೆ ಅವರು ನಮ್ಮನ್ನ ಬಿಟ್ಟು ಹೋದ್ರು. ಅವರು ನಗ್ತಾ ಕೂತಿರೋರು, ನಾನು ಹಿಂದೆ ಕೂರ್ತಾ ಇದ್ದೆ. ಅಲ್ಲಿ ತಯಾರಾಗಿದ್ದವರು. ಬರೀ ಸಾಹಿತ್ಯಿಕ ವಾತಾವರಣ 1.5 ತಿಂಗಳು. ಶೇಕ್ಸ್ಪಿಯರ್ ಹುಟ್ಟಿದ ಜಾಗ ತೋರಿಸಿ, ಇದು ತೋರಿಸಿ, ನೋಡು ಹೆಂಗೆ ಇದು ಮಾಡಿದಾರೆ ನೋಡು, ಹೆಂಗೆ ಮೇಂಟೈನ್ ಮಾಡಿದಾರೆ ನೋಡು. ಅಲ್ಲಿ ಯಾವುದೋ ಕವಿದದು ಫೇರ್ ಡ್ಯಾಫೋಡಲ್ಸ್ ವಿ ವೀಪ್ ಟು ಸಿ ಅಂತ, ಅಲ್ಲೊಂದು ಕಡೆ ಅಲ್ಲಿ ಟೆಕ್ಸ್ಟು ಬರುತ್ತೆ, ಕಿವಿಗೆ ಹಾಕೊಂಡ್ರೆ ಹಾಡು ಕೇಳಿಸುತ್ತೆ. ನಮ್ಮ ವರ್ಡ್ಸ್ವರ್ತಿಂದು ಆ ಜಾಗಕ್ಕೆ ಹೋದಾಗ. ಆಮೇಲೆ ನಮ್ಮವ್ರು ಯಾಕೆ ಇದನ್ನು ಮಾಡಲ್ಲ? ಸೂರ್ಯಕಾಂತಿ ಅಂತ ಇದನ್ನ ನಮ್ಮ ಮಾಸ್ತಿಯವರೇ ಬರೆದಿದ್ದಾರಲ್ಲ, ಅದಕ್ಕೆಲ್ಲ ಹಿಂಗೆ ಮಾಡಬೇಕು. ನಾನು ನೋಡು ಯಾವಾಗ ಸತ್ತಿದ್ದವನು, ಅದು 15ನೇ ಶತಮಾನದಲ್ಲ 16ನೇ ಶತಮಾನದಲ್ಲಿ ಸತ್ತಿದ್ದವನು, ಇವತ್ತಿಗೂ ಇಟ್ಕೊಂಡಿದ್ದಾರೆ. ನಿಮಗೆ ಒಂದು ಮಾತು ಹೇಳ್ತೀನಿ. ಭಾಸ ಹೇಳಿದ್ದು ಕಾಳಿದಾಸನಿಗಿಂತ ಪ್ರಾಚೀನವರು, 1600 ವರ್ಷ ಆಗಿರ್ಬೋದು ಭಾಸ ಈ ಮಾತನ್ನು ಹೇಳಿ. ಕರ್ತಾರ ಸುಲಭ ಲೋಕೆ ವಿಜ್ಞಾತಾರಸ್ತು ದುರ್ಲಭ ಅಂತ. ಮಾಡೋರು ಇದ್ದಾರೆ, ಹೇಳೋರು ಇದ್ದಾರೆ, ಆದರೆ ಅದನ್ನು ಕೃತಜ್ಞತೆಯಿಂದ ನೆನೆಸೋರು ಜನ ಇಲ್ಲ. ಈಗ ನಾನು ಲಂಡನ್ಗೆ ಹೋದಾಗ ನೋಡಿದೆ ನೋಡಿ, ಎಲ್ಲರಿಗೂ ಸ್ಮಾರಕಗಳು ಮಾಡೋಕ್ಕಾಗೋದಿಲ್ಲ. ಈಗ ನೀವು ಹೇಳಿದ್ರಲ್ಲ ಶೇಕ್ಸ್ಪಿಯರ್ಗೆ, ವರ್ಡ್ಸ್ವರ್ತ್ಗೆ ಅಂಥದ್ದವ್ರಿಗೆಲ್ಲ ದೊಡ್ಡವ್ರಿಗೆ ಮಾಡಿದ್ದಾರೆ. ಉಳಿದವ್ರಿಗೆ ಏನು ಮಾಡಿದ್ದಾರೆ ಗೊತ್ತಾ? ಅಲ್ಲಿ ಐ ಲೈಕ್ ಡಿಟ್. ಆ ಮನೆ ಯಾರೋ ಕೊಟ್ಬಿಟ್ಟಿರ್ತಾರೆ, ಅವ್ರ ಮನೆಯವರು ಇನ್ಯಾರೋ ತೊಗೊಂಡಿರ್ತಾರೆ, ಸಚ್ ಅಂಡ್ ಸಚ್ ಎ ಆಥರ್ ಲಿವ್ಡ್ ಹಿಯರ್ ಫಾರ್ ಸಚ್ ಎ ಪೀರಿಯಡ್ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಬೋರ್ಡ್ ಹಾಕಿರ್ತಾರೆ. ಅಷ್ಟು ಸಾಕು ಅಲ್ವಾ? ಎಷ್ಟು ಜನ ನಮ್ಮಲ್ಲಿ ಕವಿಗಳು ಎಲ್ಲರಿಗೂ ಸ್ಮಾರಕ ಮಾಡೋಕ್ಕಾಗೋದಿಲ್ಲ. ಈಗ ರಾಜ್ಕುಮಾರ್ಗೆ ಮಾಡಿದ್ರು, ವಿಷ್ಣುವರ್ಧನ್ಗೆ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಅದನ್ನು ಬೇರೆ ಬೇರೆ ಥರದಲ್ಲಿ ಉಳಿಸ್ಕೋಬಹುದು ಅಲ್ಲ, ಆಸಕ್ತಿಯಿಂದ ಅದನ್ನ ಮಾಡಬೇಕೇ ಅಲ್ವಾ? ಅದೊಂದು ಸರ್ಕಾರಿ ಇಲ್ಲ, ಒಂದು ಕೃತಜ್ಞತೆ ಸರ್ ನಮ್ದು. ಇಷ್ಟೆಲ್ಲ ಅವರು ನಮಗೆ ಕೊಟ್ಟು ಹೋಗಿರೋವಾಗ ಅವ್ರ ಹೆಸರನ್ನ ಎಲ್ಲೋ ಒಂದ್ಸತಿ ನೆನಪಿಸ್ಕೋಬೇಕು, ನಾವು ಆ ಸ್ಮರಣೆ ಮಾಡ್ಕೋಬೇಕು. ಕರ್ತಾರ ಸುಲಭ ಲೋಕೆ ಅಂತ ಹೇಳಿದಾಗ ವಿಜ್ಞಾತಾರಗಳು ಕೂಡ ಸುಲಭ ಅಂತ ಹೇಳ್ಕೋಬೇಕು ನಾವು. ಇಲ್ಲಿ ಏನಾಗಿದೆ, ಈ ಜಾತ್ಯತೀತ ರಾಷ್ಟ್ರ ಅಂತ ಆದ್ಮೇಲೆ ಅದನ್ನ ಬೇಸ್ ಮಾಡ್ಕೊಂಡೇ ಇವರು ಹೋಗ್ತಾ ಇದ್ದಾರೆ ಎಲ್ಲ. ಇನ್ಫ್ಯಾಕ್ಟ್ ಅದು 1977ಕ್ಕೆ ಮುಂಚೆ ಇರ್ಲಿಲ್ಲ ಅದು. ಆ ವರ್ಡ್ ಎಮರ್ಜೆನ್ಸಿ ಟೈಮಲ್ಲಿ ಆ್ಯಡ್ ಆಯ್ತು, ಸಿಕ್ಕಿಲ್ಲರ್ ಅಂತ. ಯಾವಾಗ ಆ್ಯಡ್ ಆಯಿತು ಅವತ್ತಿಂದ ಜಾತ್ಯತೀತ ರಾಷ್ಟ್ರ ಆಯಿತು. ಪ್ರತಿಯೊಂದಕ್ಕೂ ನೀವು ಗಣಪತಿ ಪೂಜೆ ಸ್ಕೂಲಲ್ಲಿ ಮಾಡ್ಬೇಕಾದ್ರೆ ಇನ್ಯಾರು ಅಬ್ಜೆಕ್ಟ್ ಮಾಡೋಕ್ಕೆ ಅವಕಾಶ ಇದೆ ಇವತ್ತು. ಸೊ ಆ ಥರ ಆಗೋಯ್ತು. ಈ ಕವಿಗಳ ಬಗ್ಗೆನೂ ಹಾಗೇನೆ. ಪುರಂದರದಾಸ ಜಯಂತಿ ಎಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲಿ ಮಾಡ್ತೀವಿ ನಾವು? ಮಾಡೋದಿಲ್ಲ. ಅಥವಾ ಕಾಳಿದಾಸಂದ ಎಲ್ಲಿ ಮಾಡ್ತೀವಿ ನಾವು? ಪ್ರೈವೇಟ್ ಆಗಿ ಮಾಡ್ಕೋತೀವಿ ಅಷ್ಟೇ. ಯಾಕೆ ಜಾತ್ಯತೀತ ಅದೇನೆ ಈ ಸೆಕ್ಯುಲರ್ ಅಂತಲ್ಲಿ ಹೆಸರು ಬಂದ ಮೇಲೆ ಅದು ಮಾಡ್ಬೋದು, ಮಾಡ್ದೇನೋ ಇರ್ಬೋದು, ಆ ಥರ ಆಗಿ ಇವತ್ತು ಕೂತಿದೆ. ಮತ್ತು ಸಣ್ಣ ಪುಟ್ಟ ಜಯಂತಿ ನಮ್ಮ ರಸ್ತೆಯಲ್ಲಿ ಇರ್ತಕ್ಕಂಥ ಯಾರೋ ಒಬ್ರು ಗೋವಿಂದಪ್ಪ ಅಂತಿದ್ರೆ ಗೋವಿಂದಪ್ಪನ ಜಯಂತಿ, ನಮ್ಮ ಹಿಂದಿನ ಮನೆಯಲ್ಲಿ ರಾಮಕ್ಕ ಅಂತಿದ್ರೆ ರಾಮಕ್ಕನ ಜಯಂತಿ ಎಲ್ಲ ಮಾಡ್ತೀವಿ ನಾವು. ಆದರೆ ಶಂಕರಾಚಾರ್ಯ ಜಯಂತಿಯನ್ನು ಅಫಿಷಿಯಲ್ ಆಗಿ ಮಾಡಲ್ಲ. ಹಾಗೆ ವಿಶ್ವಕ್ಕೆ ಅವರು ವಿಶ್ವ ಗುರುಗಳು ಅವರೆಲ್ಲ. 7ನೇ ಇದರಲ್ಲಿ ನಾನು ಮೊನ್ನೆ ಭಾಷಣ ಮಾಡೋಕ್ಕೆ ಅಂತ ಬೆಳಗಾಂಗೆ ಹೋಗಿದ್ದೆ. ಅದು ಹೀಗೆ ಕೇಳ್ಕೊಂಡೋಗಿದ್ದು. ಅಲ್ಲಿ ಒಂದು ಹಾಸ್ಯಕೂಟ ಅಂತಿದೆ. 12ನೇ ವರ್ಷದ ವಾರ್ಷಿಕೋತ್ಸವ ಗೆಸ್ಟ್ ಹುಡುಕ್ತಾ ಇದ್ರು ಅವರು. ಅವ್ರನ್ನ ಕರೆಸೋದಂಗೆ ಎಷ್ಟಾಗುತ್ತೆ ಅಂತ. ಇದು ನನ್ನ ಕಿವಿಗೆ ಬಿತ್ತು. ನಾನು ಬರ್ತಾ ಇದ್ದೀನಿ, ರೂಮನ್ನು ಬುಕ್ ಮಾಡ್ಕೊಡಿ ಸಾಕು ಅಂದೆ. ಅವ್ರು ಏನು ಸರ್ ಅದು? ಹೌದು ಅಂದೆ.
ಆಮೇಲೆ ಇನ್ನೇನಾದರೂ ಏನಿಲ್ಲ, ನನಗೊಂದು ಕಾರ್ ಬೇಕು ನೆಕ್ಸ್ಟ್ ಡೇಗೆ. ಯಾಕೆ ನಾನು ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡಬೇಕು, ಮಹಾರಾಷ್ಟ್ರಕ್ಕೆ ಹೋಗಬೇಕು, ಕಾರ್ ನಂದೇ ಕಾರು, ನಾನೇ ಕೊಡ್ತೀನಿ, ಎಲ್ಲ ಆಯಿತು. ಹಾಗೆ ಮಾಡೋರು ಇದ್ದಾರೆ, ಅವ್ರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಅಲ್ಲಿ ಮಾಡಬೇಕು ಅಂತ ಆಸೆ ಇದೆ, ಫೈನಾನ್ಷಿಯಲ್ ಪೊಸಿಷನ್ಸ್ ಇರೋಲ್ಲ. ಅಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ಇರೋ ಜಾಗದಲ್ಲಿ ಅದು ದುರುಪಯೋಗ ಆಗ್ತಾ ಇದೆ. ಯಾವುದೇ ಜಯಂತಿ ಆಗಲಿ ದುರುಪಯೋಗ ಆಗುತ್ತೆ. ಮತ್ತು ಬೇಡವಾದವ್ರ ಜಯಂತಿ, ಕೆಲಸಕ್ಕೆ ಬಾರದ ಜಯಂತಿ, ಈಗ ಗಿರೀಶ ನಮ್ಮ ಫ್ರೆಂಡು, ಗಿರೀಶ ಜಯಂತಿ ಅಂತ ಮಾಡೋದು, ಏನಕ್ಕೆ ಮಾಡ್ಬೇಕು ಅದನ್ನು ಅಂತ ಅವೆಲ್ಲನೂ ಯೋಚನೆ ಮಾಡಬೇಕು. ಅದು ಬೇರೆ ಟಾಪಿಕ್, ಬೇರೆ ಮಾತಾಡೋಣ. ಈಗ ಹಾಸ್ಯದಿಂದ ದೂರ ಆಗ್ಬಿಡ್ತೀವಿ ನಾವು, ದೂರ ಆಗ್ಬಿಡ್ತೀವಿ. ಅಲ್ಲಿ ಲಂಡನ್ನಲ್ಲಿದ್ದಾಗ ನನಗೆ ಸ್ವಲ್ಪ ಕೂದಲು 1.5 ತಿಂಗಳಿದ್ವಲ್ಲ, ಬೆಳೆದು ಬಿಡ್ತು. ಸೊ ಮುಂಚೆಯಿಂದ ಅಷ್ಟೇನೆ ನಮ್ಮ ತಾಯಿ ನಾನು ನೆನೆಸ್ಕೋಬೇಕು, ಕೂದಲು ಬಾಚ್ಕೊಳ್ಳೋಗೆಲ್ಲ ಯಾಕೆ ನೆನಪಾಗುತ್ತೆ. ಯಾಕೆಂದರೆ ಅಮ್ಮ ಪ್ರತಿ ಶನಿವಾರ ಹರಳಿ ಹಣ್ಣ ಒತ್ತಿ ಬಲವಂತವಾಗಿ ಹೊಡೆದು ಬಡ್ದು ನನಗೆ ಬಿಸಿನೀರು ಹಾಕ್ತಾ ಇದ್ರು. 1 ವಾರ ತಪ್ಪಿದ್ದಿಲ್ಲ ಅಮ್ಮ, ಮದುವೆ ಆಗೋವರ್ಗು. ಮದುವೆ ಆದ್ಮೇಲೆ ಹೆಂಡತಿ ಮಾಡಬೇಕು, ಅವರು ಒಂಥರ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಥರ, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ, ಆಯಿತಾ. ಅದರಿಂದ ಈ ಥರ ಆಯಿತು. ಇವತ್ತು ಭಾಳ ಜನ ಕೇಳ್ತಾರೆ ಹಾಗಿದೆ. ಅಲ್ಲಿ ಬೆಳೀತು, ಲಂಡನ್ನಲ್ಲಿ ಬೆಳೀತು ಕೂತು. ನಾನು ಲಂಡನ್ನ ಸಲೂನ್ಗಳು ನೋಡಿದೆ, ಭಾಳ ಚೆನ್ನಾಗಿರುತ್ತೆ ಮೇಡಮ್. ಅದೇನು MNC ಆಫೀಸೋ ಸಲೂನೋ ಗೊತ್ತಾಗಲ್ಲ ನಮಗೆ, ಹಂಗಿರುತ್ತೆ ಅದು. ನಾನು ಮಿತ್ರನ ಕೇಳಿದೆ, ಸರ್ ಒಂದೇ ಒಂದು ಸಲ ಹೇರ್ ಕಟ್ ಮಾಡಿಸ್ತೀನಿ ಸರ್ ಇಲ್ಲಿ. ಬುದ್ಧಿ ಇದೆಯಾ ನಿನಗೆ, ಹೇರ್ ಕಟ್ಟು ಲಂಡನ್ 1.5 ತಿಂಗಳಾಯಿತು, ನೆಕ್ಸ್ಟ್ ವೀಕ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ. ಬೇಡ ಸುಮ್ಮನಿರು. ಇಲ್ಲ ಸರ್, ನಾನು ನಾಳೆ ಒಂದು ಟ್ರಾವೆಲ್ ಹೋಗಿ ಬರೆಯುವಾಗ, ನನ್ನ ಪ್ರವಾಸ ಕಥನವನ್ನು ಬರೆಯುವಾಗ ಸಲೂನಿನಲ್ಲಿ ನನ್ನ ಅನುಭವ ಅಂತ ಒಂದು ಚಾಪ್ಟರ್ ಬರೀಬೋದು ಅಲ್ವಾ. ಅದೇ ನೋಡೋ, ಒಂದು ಮಾತು ಹೇಳ್ತೀನಿ, ಎಷ್ಟು ಗೊತ್ತಾ ಅಲ್ಲಿ ಚಾರ್ಜ್ ವಿಚಾರಿಸ್ಕೊಂಡು ಬಂದಿದ್ದೀನಿ ಸರ್. ಕಡಿಮೆ ಅಂದರೆ ಕಡಿಮೆ ಅಂದರೆ ಎಷ್ಟದು 18, ಇಲ್ಲ ಕರೆಕ್ಟಾಗಿ ಹೇಳ್ತೀನಿ ರೀ, 18 ಪೌಂಡು. 18 ಪೌಂಡ್ ಅಂದರೆ ಆಗ 1800 ರೂಪಾಯಿ ಅಂತ ಇಟ್ಕೊಳ್ಳಿ, 95 ಚಿಲ್ಲರೆ ಇತ್ತು. 1800 ರೂಪಾಯಿ ಟಿಪ್ಸ್ ಬೇರೆ ಕೊಡ್ಬೇಕು ಅವ್ರಿಗೆ, 2 ಪೌಂಡ್ ಕಂಪಲ್ಸರಿ, ಇಲ್ಲಾಂದ್ರೆ ಎಲ್ಲೆಲ್ಲೋ ಕಟ್ ಮಾಡಿಬಿಡ್ತಾರೆ. ಟಿಪ್ಸ್ 2 ಪೌಂಡ್, ಅಲ್ಲಿಗೆ 20 ಪೌಂಡ್ ಆಯಿತು. 20 ಪೌಂಡ್ 2000 ರೂಪಾಯಿ. 2000 ರೂಪಾಯಿ ಕೊಟ್ಟು ಹೇರ್ ಕಟ್ ಮಾಡಿಸ್ಕೋಬೇಕೇನಾ ಸರ್? ಅನುಭವ ಬೇಡ. ಯಾಕೆ ಸರ್, ನಿನ್ನ ತಲೆನೇ ಎಷ್ಟು ಬೆಲೆ ಬಾಳಲ್ಲ ಕಣ ಅಂದರು. ಏನು ನನ್ನ ತಲೆ 2000 ರೂಪಾಯಿ ಬೆಲೆ ಬಾಳಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ರು ಅವರು. ಸುಮ್ಮನೆ ಆಗ್ಬಿಟ್ಟೆ. ಸೊ ಈಗ ಇದೇ ಥರ ಇನ್ನೊಂದು ಕಡೆ ನನಗೆ ಸ್ತಬ್ ಮಾಡಿದ್ದವರು ಆರಾಮಿತ್ರ ಅವರು, ಅಲ್ಲಿ ಕತ್ತೆಗಳ ಅಭಯಾರಣ್ಯ ಇದೆ ಲಂಡನ್ನಲ್ಲಿ. ಇಲ್ಲ ಮಾಡಿಸ್ಕೊಳ್ಳಿಲ್ಲ. ಕತ್ತೆಗಳ ಅಭಯಾರಣ್ಯಕ್ಕೆ ಅದು ವರ್ತ್ ಸೀಯಿಂಗ್, ಅದು ಸ್ಯಾಂಚುರಿ, ಬರ್ಡ್ ಸ್ಯಾಂಚುರಿ ಥರ. ಅಲ್ಲಿ ಡಾಂಕಿ ಸ್ಯಾಂಚುರಿ ಅಂತ ಇದೆ, ನೆಟ್ಟಲ್ಲಿ ಸಿಗುತ್ತೆ ನಿಮಗೆ, ಸಿಗುತ್ತೆ ಅದು. ಅಲ್ಲಿಗೆ ಕರ್ಕೊಂಡೋದ್ರು, ನೋಡಿದ್ವಿ. 300 ಕತ್ತೆಗಳಿತ್ತು ಅಲ್ಲಿ. 300 ಕತ್ತೆಗಳನ್ನ ಒಂದೇ ಬೇಲಿಯಲ್ಲಿ ಸಾಕಿದ್ದಾರೆ. ಹೆಂಗಿತ್ತು ಗೊತ್ತಾ ಅವ್ರು ಸಾಕಿರೋ ಕತ್ತೆಗಳು? ಅಲ್ಲ, ಕತ್ತೆಗಳು ಸಾಕ್ತಾರೆ ಅವರು. ಈಗ ಲಯನ್ಸ್ ಇದಾಗೆ, ಸಫಾರಿ ಇದ್ದಾಗೆ ಅದು ಕತ್ತೆಗಳನ್ನ ಸಾಕ್ತಾರೆ. ನೀವು ನೆಟ್ಟಲ್ಲಿ ಇವತ್ತಿಗೂ ಸಿಗುತ್ತದು, ಡಾಂಕಿ ಇದು. ಆಯ್ತಾ, ನಾನು ನೋಡ್ತಾ ಇದ್ವಿ. ಆ ಕತ್ತೆಗಳು ನೀವು ಹೋಗಿ ನಿಂತ್ರೆ ನಿಮ್ಮನ್ನು ನೋಡುತ್ತೆ ತಲೆ ಎತ್ತಿಗೆ. ಆದರೆ ಇಂಡಿಯನ್ ಕತ್ತೆಗಳು ಯಾವುದು ನೋಡೋ ಹಿಂಗೆ, ಏಕೆಂದರೆ ಇಲ್ಲಿನ ಪೊಸಿಷನ್ನು ಪ್ರೊಸೀಜರು ಹಂಗಿರುತ್ತೆ. ಬೆನ್ನಿನ ಮೇಲೆ ಭಾರ ಒರ್ಸಿ ತಲೆ ಎತ್ತದಂಗೆ ಮಾಡಿಬಿಟ್ಟಿರ್ತಾರೆ ಅವರು. ಪಾಪ ಅದು ಕತ್ತೆ ತಪ್ಪಲ್ಲ, ಅದನ್ನ ನೋಡ್ಕೊಳ್ತಾ ಇರೋರು ತಪ್ಪದು. ಅದಂಗೆ ನೋಡ್ತೀವಿ ನಮ್ಮ. ಆಮೇಲೆ ನಾನು ನೋಡಿದೆ, ಸಾರಿ ಕತ್ತೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ, ಅದು ನೋಡಿ ಸರ್ ಅಂತೆಲ್ಲ ಕತೆಗಳು ನೋಡ್ತಾ ಇದ್ದೀನಿ. ಕ್ಯೂರೇಟರ್ ಒಬ್ಳು ಇರ್ತಾಳೆ ಅಲ್ಲಿ, ಆಯಮ್ಮ ಬಂದು ದೊಡ್ಡ ಪ್ಯಾಂಪ್ಲೆಟು, ಇನ್ನೊಂದು ಬ್ರೋಚರು, ಒಂದು ಪ್ಯಾಡು ಎಲ್ಲ ತಂದು, ಎಕ್ಸ್ಕ್ಯೂಸ್ ಮಿ ಸರ್ ಅಂದರೆ ಇಂಗ್ಲೀಷಲ್ಲಿ ಅಲ್ಲಿ ಹೇಳಿದ್ಲು, ನಿಮ್ಗೆ ಯಾವ್ದಾದ್ರು ಕತ್ತೆ ಇಷ್ಟ ಆದರೆ ಅಡಾಪ್ಟ್ ಮಾಡ್ಕೋಬೋದು, ದತ್ತು ತಗೋಬೋದು ಅಂತ ಹೇಳಿದ್ಲು. ಅಂದರೆ 30 ವರ್ಷಗಳ ಹಿಂದೆ ಅಲ್ಲಿ ದತ್ತು ತಗೊಳ್ಳೋದು ಇತ್ತು ಅಲ್ಲಿ ಲಂಡನ್ನಲ್ಲಿ. ಅನಂತರ ಅದು ಮೈಸೂರು ಝೂಗ್ ಬಂತು. ಅನಂತರ ಅಂದರೆ 20 ವರ್ಷಗಳ ಹಿಂದೆ ಬಂತದು, ಅದಕ್ಕೆ ಮುಂಚೆ ಇರಲಿಲ್ಲ ಇಲ್ಲಿ, ಅವಾಗಿತ್ತು. ಅಂದ್ರೆ ದತ್ತು ತಗೊಳ್ಳೋ ಪರಂಪರೆ ನಾನು ನೋಡಿದ್ದಲ್ಲಿ ಅಂತ, ನಮ್ಮಲ್ಲಿ ಇರಲಿಲ್ಲ ಅದು. ಅಲ್ಲಿ ಕತ್ತೆಗಳು ದತ್ತು ತಗೋಬೋದು ಅಂದಾಗ ಆ ಹುಡುಗಿ, ಇದು ಬಹಳ ವರ್ಷಗಳು 30 ವರ್ಷಗಳ ಹಿಂದಿನ ಕತೆ ನಾ ಹೇಳ್ತಾ ಇರೋದು. ಆ ಹುಡುಗಿ ಚೆನ್ನಾಗಿರ್ಲಿ ನೋಡೋಕ್ಕೆ. ಈಗ ಈ ಸ್ವಲ್ಪ ಮಾತಾಡಿಸ್ದೆ, ಎಷ್ಟು ಸಿಟ್ಟು ಬರ್ತಾ ಇದೆ, ಹಿಡಿಯೋಣ ಅಂತ ಕನ್ನಡದಲ್ಲಿ ಅಂತಾರೆ, ಅವಳು ಗೊತ್ತಾಗ್ತಾ ಇಲ್ಲ. ಮೇಡಮ್ ಅಂದೆ, ಈಗ ಎಷ್ಟು ಕೊಡ್ಬೇಕಾಗತ್ತೆ? ಜೇಬಲ್ಲಿ ಹೇರ್ ಕಟ್ ಮಾಡಿಸ್ಕೊಳಕ್ಕೆ 20 ಪೌಂಡ್ ಇಲ್ಲ,
ಅವರು ಕಣ್ಕೊಂಡು ಬಿಡ್ತಾರೆ ರಮೇಶ್. ಅವಳು ನಗ್ನಗ್ತಾ ಅವರು ಬಹಳ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ, ಈ ಟ್ರಾವೆಲರ್ಸ್ನ ಸಂತೋಷವಾಗಿ ಅಟೆಂಡ್ ಮಾಡ್ತಾರೆ. ಸರ್ ಇಟ್ಸ್ ಒನ್ ಟೈಮ್ ಪೇಮೆಂಟ್ ಸರ್, ನೀವು 300 ಪೌಂಡ್ ಕೊಟ್ರೆ ಒನ್ ಟೈಮ್ ಅದು ಅಷ್ಟೇನೆ. ಒಂದು ಕತೆ ನೀವು ಅಡಾಪ್ಟ್ ಮಾಡ್ಕೊಳ್ತೀರಾ, ನಿಮ್ಮ ನೇಮ್ ಅಡ್ರೆಸ್ ಎಲ್ಲ ನಾವು ತಗೋತೀವಿ, ನಿಮ್ಮ ಹೆಸರಿನಲ್ಲಿ ಕತೆ ಸಾಕ್ತೀವಿ ಸರ್ ನಾವು, ಇದು ಭಾಳ ನೋಬಲ್ ಕಾಸು ಸರ್, ನೀವು ಯಾವುದೇ ಕತೆಯನ್ನು ಸೆಲೆಕ್ಟ್ ಮಾಡಿ ಸರ್ ಅಂದರು. ಏನು ನೋಬಲ್ ಮುಗಿತಾ ನಿಂದು ಮೇಸ್ಟ್ರು. ಮೇಡಮ್ ಸುಮ್ಮನಿರೋ, ಅವರು ಸ್ನಬ್ ಮಾಡ್ತಿದ್ದಾರೆ. ಅಲ್ಲ ಮೇಡಮ್, ಈಗ ನಾನು 300 ಪೌಂಡ್ ಕೊಟ್ಟೆ, ಒಂದು ಕತೆನ ಅಡಾಪ್ಟ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ, ನಾನು ನಾಳೆ ಇಂಡಿಯಾಗೆ ಹೊರಟೋಗ್ತೀನಿ. ನೆಕ್ಸ್ಟ್ ಮಂತು ಮುಂದಿನ ವರ್ಷ ಯಾವ್ದಾದ್ರು ನನ್ನ ಫ್ರೆಂಡ್ಸ್ ಬಂದವರು ಇಂಡಿಯಾದಿಂದ ಬೆಂಗಳೂರಿಂದ, ನಂದೇ ಅಡಾಪ್ಷನ್ ಆಗಿರೋ ಕತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದೆ. ನಿಮ್ಮ ಹೆಸರು ಇಟ್ಬಿಟ್ರೆ ಅದನ್ನೇ ಹೇಳಿದ್ಲು ಅವಳು ತಕ್ಷಣ ನಿಮ್ಮ ಹೆಸರು ಏನು ಅಂತ ಕೇಳಿದ್ಲು. ನರಸಿಂಹಮೂರ್ತಿ ಹಿಂದೆ. ನೀವು ಸೆಲೆಕ್ಟ್ ಮಾಡಿದ ಕತೆಗೆ ನರಸಿಂಹಮೂರ್ತಿ ಅಂತ ಬೋರ್ಡ್ ಹಾಕ್ತೀವಿ, ನರಸಿಂಹಮೂರ್ತಿ ಕತೆ ಅಂತ ಬೋರ್ಡ್ ಹಾಕ್ತೀವಿ ಅಂದ್ಲು. ಮೇಷ್ಟ್ರು ಬೇಕಿತ್ತ ಇದು ಅಂಥೇಳಿ, ವಿ ಆರ್ ಜಸ್ಟ್ ಟ್ರಾವೆಲರ್ಸ್, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್ ಅಂತೇಳಿ ಆ ಬ್ರೋಚರು ಪ್ಯಾಂಪ್ಲೆಟ್ ಎಲ್ಲ ತಗೊಂಡು ಹೊರಟ್ಬಿಟ್ವಿ. ನಮ್ಮ ವೈಎಂಎನ್ ಮೂರ್ತಿ ಅವರು ಬ್ಯಾಂಕ್ ಆಫೀಸರ್ದು ಅಂತ ಹೇಳ್ತಾ ಇದ್ರು. ಯಾವನೋ ಒಬ್ಬ ಆಫೀಸರ್ ನೋಡ್ಬಿಟ್ಟು, ಬ್ಯಾಂಕು ಮ್ಯಾನೇಜರ್ ಇರ್ತಾರಲ್ಲ, ನೀವೆಲ್ಲ ಬೇಕಾದ್ರೆ ಸ್ಯಾಂಕ್ಷನ್ ಮಾಡ್ತಿರ್ತೀರಲ್ಲ ಲೋನ್ಗಳು, ಒಬ್ಬ ಹೇಳ್ತಾರೆ, ಸರ್ ನಿಮ್ಮನ್ನು ನೋಡಿದಾಗೆಲ್ಲ ನಮ್ಮ ಎಮ್ಮೆ ನೋಡಿದಾಗೆಲ್ಲ ನೀವೇ ಜ್ಞಾಪಕೊಂಡ್ಬಿಡ್ತೀರಿ ಅಂತ. ಯಾಕೋ ಅಂತ ಕೇಳಿದ್ರೆ, ಆ ಎಮ್ಮೆ ತಗೊಳ್ಳೋದಕ್ಕೆ ನೀವೇ ಸರ್ ಸಾಲ ತೆಗೆಸ್ಕೊಟ್ಟಿದ್ರು ಅಂತ. ಸೊ ಆ ಎಮ್ಮೆ ನೋಡಿದಾಗೆಲ್ಲ ಬ್ಯಾಂಕ್ ಮ್ಯಾನೇಜರ್ ಜ್ಞಾಪಿಸ್ಕೊತೀನಿ ಅಂತ. ಆ ಥರ ಕತ್ತೆ ವಿಚಾರ ನಿಮ್ದು. ಕತ್ತೆ ವಿಚಾರ ನಮ್ದು. ಎಮ್ಮೆ ಜೋಕು ನಾನು ಹೇಳ್ತಾ ಇರ್ತೀನಿ ಅದನ್ನ. ಇದು ಕತ್ತೆದು ಪ್ರಾಣಿ ಇದಾಯ್ತಲ್ಲ. ಆಮೇಲೆ ಲಂಡನ್ ಅನುಭವ ಅಂತಂದ್ರೆ, ಇನ್ನೊಂದು ಪ್ಯಾರಿಸ್ ಅಲ್ಲಿ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಕನ್ನಡ ಸಂಘಗಳಿರುತ್ತೋ ಅಲ್ಲಿ ನಮ್ಮನ್ನು ಕರೆಸ್ತಾರೆ, ಯಾಕಂದ್ರೆ ಗೊತ್ತಾಗತ್ತಲ್ಲ ನಾವು ಹೋಗಿರೋದು. ಪ್ಯಾರಿಸ್ ಅಲ್ಲಿ ಒಂದು ಸಣ್ಣ ಸಂಘ, ಅಲ್ಲೆಲ್ಲ ಸುಮಾರು ಎಷ್ಟು 200-300 ಜನ ಸೇರ್ತಾರಲ್ಲ. ಇಲ್ಲ ಪ್ಯಾರಿಸ್ 50 ಜನ 60 ಜನ. ಕೆಲಸ ಎಲ್ಲ ಅವರು ಚಿಕ್ಕ ಚಿಕ್ಕದ ಇದು ಇರುತ್ತಲ್ಲ, ಕಾರ್ ಶೆಡ್ಗಳು ದೊಡ್ಡದಾಗಿರುತ್ತೆ ಕೆಳಗಡೆ, ಬಹಳ 4 ಕಾರ್ ನಿಲ್ಸುವಂಥದ್ದು. ಸೊ ಅಲ್ಲಿಗೆ ಚೇರ್ಸ್ ಹಾಕ್ಬಿಟ್ಟು ವೀಕೆಂಡ್ ಪಾರ್ಟೀಸು ಎಲ್ಲ ಅಲ್ಲೇ ಮಾಡೋದು. ಅಲ್ಲೋದಾಗ ಪ್ಯಾರಿಸ್ಗೆ ಹೋದಾಗ ನಾನು ಮತ್ತು ಮಿತ್ರ ಅವರು ಇದೇ ಟೈಮಲ್ಲೇ 1.5 ತಿಂಗಳಿದ್ವಿಂದ್ವಲ್ಲ, ಸ್ಯಾಟರ್ಡೆ ಸಂಡೇ ಫಂಕ್ಷನ್ನು, ಬೇರೆ ದಿನ ಔಟಿಂಗು. ಅಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ, ದೊಡ್ಡ ಹೋಟ್ಲು, ಒಂದು 300 ರೂಮ್ ಇರಬೇಕು. ಆಗ ಮಿತ್ರ ಅವರು ಒಂದು ಮಾತು ಹೇಳಿದ್ರು, ನರಸಿಂಹಮೂರ್ತಿ ಈ ಹೋಟೆಲ್ಗೆ ಬಂದಿದ್ದೀವಲ್ಲ ನಿನ್ನ ಪುಣ್ಯ ಅದು ಅಂದರು. ಹೆಂಗೆ ಸರ್ ಅಂದೆ. ಶಿವರಾಮ್ ಕಾರಂತರು ಕೆಲವು ವರ್ಷಗಳ ಹಿಂದೆ ಇದೇ ಹೋಟ್ಲಿಗೆ ಬಂದು ಇಲ್ಲೇ ಯಾವುದೋ ಒಂದು ರೂಮಲ್ಲಿ ತಂಗಿದ್ರು, ಇಲ್ಲೇ ಉಳ್ಕೊಂಡಿದ್ರು. ಅವ್ರ ಪುಸ್ತಕದಲ್ಲಿ ಬರುತ್ತೆ ಅದು, ವಿದೇಶಿ ಪುಸ್ತಕದಲ್ಲಿ ಬರುತ್ತದು. ಇದೆಲ್ಲ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಅದು ಹೇಳಿದ್ರು, ನಾನು ಥ್ರಿಲ್ ಆಗ್ಬಿಟ್ಟೆ. ಶಿವರಾಮ್ ಕಾರಂತರು ಅದು ಒಂದು ಕೆಲವು ವರ್ಷಗಳ ಹಿಂದೆ ಬಂದಿದ್ದೆ ಹೋಟ್ಲಲ್ಲಿ, ನಾನು ಮಿತ್ರ ಇದ್ದೀವಿ ಒಂದು ರೂಮಲ್ಲಿ ಅಂದ್ರೆ. ಅವಾಗ ಏನಾಯ್ತು ಗೊತ್ತಾ ಅಂದರೆ, ಹೇಳಿ ಸರ್ ಅಂದೆ. ಶಿವರಾಮ್ ಕಾರಂತರು ರೂಮಿಗೆ ಬಂದರು, ಆಕ್ಯುಪೈ ಮಾಡ್ಕೊಂಡ್ರು. ಬಂದ ತಕ್ಷಣವೇ ಅವ್ರಿಗೆ 1 ಲೋಟ ಹಾಲು ಬೇಕಾಗಿತ್ತು ಶಿವರಾಮ್ ಕಾರಂತರಿಗೆ. ಅವರು ಬೆಲ್ ಮಾಡಿದ್ರು, ಮಾಡಿ ಬಂದ, ಬೇರೆಯವ್ರು ಬರ್ತಾನೆ. ಅವರು ದೇ ಟೇಕ್ ಆರ್ಡರ್ಸ್, ದೇ ಡೋಂಟ್ ಆಸ್ಕ್ ವಾಟ್, ವಿಚ್, ವೈ, ಸಾರಿ, ಪ್ಲೀಸ್ ರಿಪೀಟ್, ಏನೂ ಇಲ್ಲ. ಆರ್ಡ್ರ್ ತೊಗೊಂಡು ಹೋಗ್ಬಿಡ್ತಾರೆ, ಎಕ್ಸ್ಕ್ಯೂಸ್ ಮೀ ಇಲ್ಲವೇ ಇಲ್ಲ. ಶಿವರಾಮ್ ಬಂದ, ಒಳಗಡೆ ಬಂದ ತಕ್ಷಣ ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂದರು ಶಿವರಾಮ್ ಕಾರಂತರು. ಅವರ ಪುಸ್ತಕದಲ್ಲಿ ಇದೆ ಇದು. ಅವನು ಹೋಗ್ಬಿಟ್ಟು 1 ಲೋಟ ನೀರು ತಂದಿಟ್ಟ. ಹಿಂಗಂದ, ನೋ ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂದರು. ಮತ್ತೆ ಹೋದ ಅವನು, ಒಂದು ಆರೆಂಜ್ ಜ್ಯೂಸ್ ತಂದಿಟ್ಟ. ಇವರು ಸಿಟ್ಟು ಬಂದ್ಬಿಡ್ತು. ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂದರು ಶಿವರಾಮ್ ಕಾರಂತರು. ಅವನು ಹೋಗೊಂದು ಒಂದು ಗ್ಲಾಸ್ ತಂದಿಟ್ಬಿಟ್ಟ, ಬೀರು. ಯಾಕೆಂದರೆ ಈ ಮಿಲ್ಕ್ ಅಂತಕ್ಕಂಥದ್ದು ಇಂಗ್ಲೀಷು ಅಲ್ಲಿ ಚಲಾವಣೆ ಇಲ್ಲ. ಇನ್ಫ್ಯಾಕ್ಟ್ ಐಫೆಲ್ ಟವರ್ ಮೇಲೆ ನಿಂತರೆ ನಿಮಗೆ ಬ್ರಿಟಿಷ್ ಬಾರ್ಡರ್ ಕಾಣಿಸುತ್ತೆ 200 ಮೈಲಿ ಅಷ್ಟೇ. ಆದರೆ ಅಲ್ಲಿ ಇಂಗ್ಲೀಷ್ ಚಲಾವಣೆಯಲ್ಲಿ ಇಲ್ಲ, ಪ್ಯಾರಿಸಲ್ಲಿ ಇಲ್ಲ, ಅಲ್ಲೇ ಫ್ರೆಂಚ್ ಭಾಷೆ ಮಾತ್ರ. ಆಮೇಲೆ ಇವ್ರಿಗೆ ಸಿಟ್ಟು ಬಂದುಬಿಟ್ಟು ಬೀರ್ ತಂದಿಟ್ಟಾಗ ಇವರಿಗೆ ಇದು ಮೂಡೋಟಾಯ್ತು. ದೊಡ್ಡ ದೊಡ್ಡ ಹೋಟ್ಲಲ್ಲಿ ಪಕ್ಕದಲ್ಲಿ ಸ್ಕ್ರಿಬ್ಲಿಂಗ್ ಪ್ಯಾಡ್ಸು, ಪೆನ್ಗಳೆಲ್ಲ ಇಟ್ಟಿರ್ತಾರೆ. ಎಳ್ಕೊಂಡ್ರು, ಇದು ಬುಕ್ ಹೇಳ್ಕೊಂಡು ಹಸುವಿನ ಚಿತ್ರ ಬರೆದ್ರು, ನೀಟಾಗಿ ಬರೆದು ಕೆಚ್ಚಲು ಬರೆದ್ಬಿಟ್ಟು ಕೆಳಗಡೆ ಬಕೆಟ್ ಇಟ್ಟರು. ಅದು ಹಾಲು ತೊಟ್ಟಿಗ್ತಾ ಇರೋದನ್ನ ತೋರಿಸ್ಬಿಟ್ಟು, ಕಮಿಯರ್ ದಿಸ್ ಐ ವಾಂಟ್ ಅಂದರು. ಓಕೆ ಸರ್, ನಾನು ಫ್ರೆಂಚ್ ಭಾಷೆಯಲ್ಲಿ ಓಕೆಗೆ ಏನಿದೆ ಗೊತ್ತಿಲ್ಲ. ಹಿಂಗಂದ್ರೆ ಹೋದ, ಒಂದು ಗ್ಲಾಸ್ ಮಿಲ್ಕ್ನ ತಂದಿಟ್ಟ ಅವನು. ಇದು ನಡೆದ ಕತೆ ಇದು. ಇದನ್ನು ಅವ್ರು ಹೇಳಿದ್ರು. ನಾ ಯಾವ ಥ್ರಿಲ್ಡ್ ಸರ್ ಅಂದೆ. ಏನೋ ಅಂದರು. ಸರ್ ನಾನು ಒಂದು ಗ್ಲಾಸ್ ಮಿಲ್ಕ್ ಆರ್ಡ್ರ್ ಮಾಡ್ತೀನಿ ಸರ್. ಏಯ್ ಸುಮ್ಮನಿರ, ಅವ್ನು ಗೊತ್ತಾಗಲ್ಲ ಕಣ, ನೀನು ಇಂಗ್ಲೀಷ್ ಗೊತ್ತಾಗಲ್ಲ, ಇಲ್ಲಿ ಫ್ರೆಂಚ್ ಭಾಷೆನೇ ಅಲ್ಲ ಸರ್. ಗೊತ್ತಾಗಲಿಲ್ಲ ಅಂದರೆ ನೀವೇ ಹೇಳಿದ್ರಲ್ಲ ಎಕ್ಸಾಂಪಲ್ಲು,
ಆ ಥರ ಅವನೇನೋ ತರ್ತಾನೆ ಬೇರೆ ತರಲಿ, ಫೈನಲ್ ಆಗಿ ಇಲ್ಲಿ ಇದೆಯಲ್ಲ ಸರ್ ಪೇಪರು, ನಾನು ಹಸುವಿನ ಚಿತ್ರ ಬರೆದು ಅದನ್ನು ತೋರಿಸ್ತೀನಿ, ತರ್ತಾನೆ, ಬಿಡಿ ಸರ್ ಅಂದೆ. ಏಯ್ ಬುದ್ಧಿ ಇದೆ ನಿನಗೆ? ಯಾರು? ಶಿವರಾಮ್ ಕಾರಂತರು, ಡ್ರಾಯಿಂಗ್ ಮಾಸ್ಟ್ರು. ಅವರ ಕಾದಂಬರಿಗಳಿಗೆ ಮುಖಪುಟ ಅವರೇ ಬರ್ಕೋತಾ ಇದ್ದವರು, ಭಾಳ ಒಳ್ಳೆಯ ಡ್ರಾಯಿಂಗ್ ಮಾಸ್ಟರ್ ಅವರು. ಅವರು ಹಸುವನ್ನ ಬರೆದರು, ಕೆಚ್ಚಲು ಬರೆದರು, ಬಕೆಟ್ ಇಟ್ಟರು, ಅವ್ನಿಗೆ ಅರ್ಥ ಆಯಿತು. ನೀನು ಕೆಟ್ಟದಾಗಿ ಏನೋ ಬರೆದು ಬಿಟ್ಟು ಆ ಬಕೆಟನ್ನ ಹಸುವಿನ ಕಾಲ್ ಮಧ್ಯೆ ಇಡೋ ಬದಲು ಹಿಂದೆ ಇಟ್ಬಿಟ್ರೆ ಅವ್ನು ತಂದು ಬಿಡ್ತಾನೆ, ನೀನು ಕುಡಿಬೇಕಾಗತ್ತೆ, ಆರ್ ಯು ರೆಡಿ ಅಂದ್ರು. ಗಂಜಲ ಇಟ್ಬಿಡ ಬೇಡ ಸರ್ ಅಂದೆ. ಸೊ ಹೀಗೆ ಅಂತೂ ಒಳ್ಳೆ ಮಾರ್ಗದರ್ಶಕರಾಗಿದ್ರು ನಿಮ್ಗೆ. ಮೂರು ದಿನ ಅವ್ರು ಹೇಳ್ತಾರೆ, ನನ್ನ ಜೊತೆಯಲ್ಲೇ ಇದ್ರು, ನನ್ನ ಟವಲು ಸೋಪು ಎಲ್ಲಾನು ಪ್ಯಾಕ್ ಮಾಡೋದು, ಕೊಡ್ಸೋದು, ಕರ್ಕೊಂಡು ಹೋಗೋದು, ಎಲ್ಲಾದ್ರು ಮಗನ ತರ ನೋಡ್ಕೊಂಡ್ರು ಅಂತ ಇವತ್ತಿಗೂ ಅವ್ರು ನೆನಪು ಮಾಡ್ಕೋತಾರೆ ಅವರು. ಹೀಗೆ ವಿದೇಶದಲ್ಲಿ ಇಂಥ ಅನುಭವಗಳು ನಮ್ಗೆ. ಅಮೆರಿಕಾದಲ್ಲಿ ಈ ಅಕ್ಕ ಸಮ್ಮೇಳನಗಳಿಗೆಲ್ಲ ಹೋಗಿದ್ರಲ್ಲ ತಾವು? ಅಕ್ಕ ಸಮ್ಮೇಳನಕ್ಕೆ ಇತ್ತೀಚೆಗೆ ಹೋಗಿದ್ದು ನಾನು, ವಾಷಿಂಗ್ಟನ್ ನಲ್ಲಿ ನಡೀತು, ವಾಷಿಂಗ್ಟನ್ ಹತ್ರ. ಅಲ್ಲಿ ಹೋದಾಗ